Greetings, welcome back to Verilog Laboratory, unit number 6, task and function. See, in this video I'm going to explain about what is meant by the task and what is meant by the function and syntax to write the task and system in Verilog. And there are Verilog system task functions are there. We're going to discuss how this will work in our Verilog. See, first thing, what is meant by the task and function? Before going to understand the task and function, why we need this concept, that we have to know. See, for example, if you have a program, if you have a model, you can consider the Verilog. We will say this is a model, and we are written in that. There are few lines. Assume that there are 5 lines of the code is repeating for multiple times. So imagine that there is a function, the 5 lines, assuming that like some operation, that is a OP operation is repeating, and this operation takes 5 same lines, same kind of operation we have to perform at that 5 different location. For that we have repeatedly written the 5 lines. This will increase the code line. See, this will be increasing the code line up to 5 into 4, that is a 20 lines. It becomes 20 lines, and it increases the size of the model size also increases. To avoid this, there is a Verilog concept in such a way that instead of writing the same number of lines in a multiple time, write this line in a different places and call whenever it is required. See, for example, if I need, I will call this with the one line, and again I will call this only one line. Instead of writing 5 lines, there is a function, there is a feature. With the help of feature, we can reduce to one line. This is called task and function. See, in this means you can the similar kind of the lines, what we call at the multiple times, what we are writing in the multiple times in the model. ಅಂದರೆ ಕೆಲವೊಂದು ಆಪರೇಷನ್ನ ಮಲ್ಟಿಪಲ್ ಟೈಮ್ಸ್ ನಾವು ಮಾಡಲಲ್ಲಿ ಯೂಸ್ ಮಾಡಿದಾಗ ಆ ಮಾಡಲ್ ಲೈನ್, ಪ್ರೋಗ್ರಾಮ್ ಲೈನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಕೋಡ್ ಸೈಜ್ನ ಇನ್ಕ್ರೀಸ್ ಮಾಡುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಕಾಮನ್ ಆಗಿ ಯೂಸ್ ಮಾಡುವಂಥ ಫಂಕ್ಷನಾಲಿಟಿನ ಸಪ್ರೇಟಾಗಿ ಬರಿತೀವಿ. ಸಪ್ರೇಟಾಗಿ ಬರೆದು ನಮ್ಗೆ ಯಾವಾಗ ಬೇಕಾಗಿದೆ ಅದನ್ನು ಕಾಲ್ ಮಾಡ್ತೀವಿ. ಅದಕ್ಕೆ ನಾವು ಆ ಥರ ಬರೆಯೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ವೆರಿಲಾಗಲ್ಲಿ ಟಾಸ್ಕ್ ಮತ್ತು ಫಂಕ್ಷನ್ ಯೂಸ್ ಮಾಡ್ತೀವಿ. ಇದು ಒಂದು ಕಾನ್ಸೆಪ್ಟು. ಎರಡನೇ ಕಾನ್ಸೆಪ್ಟ್ ಏನಪ್ಪ ಅಂದರೆ ರೀಡಬಿಲಿಟಿ ಮತ್ತು ಟಾಪ್ ಡೌನ್ ಬಾಟಮ್ ಅಪ್ರೋಚ್ ಅಂತ ಕರಿತೀವಲ್ಲ, ಡಿಫ್ರೆಂಟ್ ಹೈರಾರ್ಕಿಯಲ್ ಸ್ಟ್ರಕ್ಚರು, ಅದನ್ನ ಡಿಸೈನ್ ಮಾಡೋದಕ್ಕೆ ಇದು ಕಾನ್ಸೆಪ್ಟ್ ಹೆಲ್ಪ್ ಮಾಡುತ್ತೆ. ಅಂಡ್ ಇಟ್ ಈಸ್ ವೆರಿ ಈಸಿ ಟು ರೀಡ್ ಅಂಡ್ ಡಿಬಗಬಿಲಿಟಿ. ಅದ್ರ ಎಲ್ಲಾದ್ರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ, ಡಿಬಗ್ ಈಸಿ ಮಾಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಇದು ಟಾಸ್ಕ್ ಅಂಡ್ ಫಂಕ್ಷನ್. ಇಟ್ಸ್ providing ability to call the common procedure. ಕಾಮನ್ ಆಗಿ ಯೂಸ್ ಮಾಡೋ ಫ್ಯೂ ಲೈನ್ಸ್ ಆಫ್ ದ ಪ್ರೊಸೀಜರ್ನ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ವಿತ್ ಇನ್ ಎ ಡಿಸ್ಕ್ರಿಪ್ಷನ್. ಒಂದು ಡಿಫ್ರೆಂಟ್ ಪ್ಲೇಸಲ್ಲಿ ಬರೆದಿರ್ತಾರೆ, ಅದನ್ನು ನಾವು ಎಲ್ಲೆಲ್ಲಿ ಬೇಕು ಅದನ್ನು ನಾವು ಕಾಲ್ ಮಾಡ್ತಾ ಹೋಗ್ಬೋದು. ಕಾಲ್ ಮಾಡ್ತಾ ಹೋದಾಗ ಆ ಫಂಕ್ಷನ್ನ ನಾವು ಅಚೀವ್ ಮಾಡ್ತೀವಿ. ಅದನ್ನೇ ಕಾಮನ್ ಪ್ರೊಸೀಜರ್ ಅಂತ ಕರಿತೀವಿ ನಾವು. ಎನೇಬಲ್ ಲಾರ್ಜರ್ ಪ್ರೊಸೀಜರ್ ಬ್ರೇಕ್ ಅಂಡ್ ಡೌನ್ ಇಂಟು ಸ್ಮಾಲರ್ ಒನ್. ದೊಡ್ಡದೊಂದು ಪ್ರೋಗ್ರಾಮ್ ಮಾಡೆಲ್ ಇರುತ್ತೆ, ಅದನ್ನು ನಾವು ವಿ ಕ್ಯಾನ್ ಡಿಫ್ರೆಂಟ್ ಪಾರ್ಟ್, 4 ಡಿಫ್ರೆಂಟ್ ಪಾರ್ಟ್ ಆಗಿ ಮಾಡಿ ಡಿಫ್ರೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಟಾಪ್ ಡೌನ್ ಅಪ್ರೋಚ್, ಬಾಟಮ್ ಅಪ್ರೋಚ್ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಬೋದು. ಆ್ಯಂಡ್ ಮೇಕ್ ರೀಡಬಿಲಿಟಿ ಆ್ಯಂಡ್ ಡಿಬಗ್. ನಾವು ಯಾರೇ ಒಂದು ಪ್ರೋಗ್ರಾಮ್ ನಾವು ಓದಿದಾಗ ಅದು ಈಸಿಯಾಗಿ ಅರ್ಥ ಆಗಬೇಕು. ಮತ್ತು ಡಿಬಗ್, ಎಲ್ಲಾದರೂ ಪ್ರಾಬ್ಲಮ್ ಬಂದಾಗ ಅದನ್ನು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡೋದನ್ನು ನಾವು ಡಿಬಗ್ ಅಂತ ಕರಿತೀವಿ. ಅದನ್ನು ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ, ಟಾಸ್ಕ್ ಮತ್ತು ಫಂಕ್ಷನ್ ಯೂಸ್ ಮಾಡ್ತೀವಿ. ಈಗ ಟಾಸ್ಕ್ನ ಯಾವ ಥರ ಬರೀತಾರೆ ಅಂದರೆ, ಟಾಸ್ಕ್ ಮತ್ತು ಫಂಕ್ಷನ್ ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತು. ಮತ್ತು ಹೇಗೆ ಬರೀಬೇಕು ಅಂದರೆ ಅದು ಸಿಂಟ್ಯಾಕ್ಸ್ ಈ ಥರನೇ ಬರೀಬೇಕು. ಅಂದರೆ ಇಟ್ಸ್ ಶುಡ್ ಸ್ಟಾರ್ಟ್ ವಿತ್ ದ ಕೀವರ್ಡ್ ಟಾಸ್ಕ್. ಟಾಸ್ಕಿಂದ ಕೀವರ್ಡ್ ಯೂಸ್ ಮಾಡಬೇಕು. ಒಂದು ಟಾಸ್ಕ್ ID, ಒಂದು ನೇಮ್ ಕೊಡಬೇಕಾಗುತ್ತೆ, ಆ್ಯಂಡ್ ಸೆಮಿಕೋಲನ್ ಆಗಬೇಕು. ನೆಕ್ಸ್ಟ್ ಫಾಲೋಡ್ ವಿತ್ ಡಿಕ್ಲರೇಷನು. ಆ ಟಾಸ್ಕಲ್ಲಿ ಏನು ಯೂಸ್ ಮಾಡ್ತೀವಿ ಆ ಡಿಕ್ಲರೇಷನ್ ಯೂಸ್ ಮಾಡ್ತೀವಿ. ಇದನ್ನು ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಅಂದರೆ ಲೋಕಲ್ ಸ್ಕೋಪ್ ಆಗಿರುತ್ತೆ. ಈ ಟಾಸ್ಕ್ ಎಕ್ಸಿಕ್ಯೂಟ್, ಈ ಟಾಸ್ಕ್ ಒಳಗಡೆ ಮಾತ್ರ ನಾವು ಈ ಡಿಕ್ಲರೇಷನ್ ಯೂಸ್ ಮಾಡ್ಬೋದು. ಔಟ್ಸೈಡ್ ದ ಟಾಸ್ಕ್ ನಾವು ಡಿಕ್ಲರೇಷನ್ ಯೂಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ವಿ ಹ್ಯಾವ್ ಸಮ್ statements written in the task, and end task indicate the end of the task. This is the standard syntax. ದಿಸ್ ಡಿಕ್ಲರೇಷನ್ ಮೀನ್ಸ್ ಲೋಕಲ್ ಸ್ಕೋಪ್ ಅನ್ನೋದನ್ನ ನೆನ್ಪಿಟ್ಕೊಬೇಕು. ಯಾಕಂದ್ರೆ ಇದನ್ನ ನಾವು ಇನ್ನೊಂದು ಟಾಸ್ಕ್ ಒಳಗಡೆ ಆಕ್ಸೆಸ್ ಮಾಡ್ತೀನಿ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ಪುಟ್ ಎ ಅಂತ ಡಿಕ್ಲೇರ್ ಮಾಡಿರ್ತೀನಿ. ನಾನು ಇನ್ಪುಟ್ ಎ ನಾವು ಬೇರೆ ಟಾಸ್ಕಲ್ಲಿ ಯೂಸ್ ಮಾಡೋಕೆ ಟ್ರೈ ಮಾಡಿದ್ರೆ ಇಟ್ ಗಿವ್ಸ್ ಎರರ್. ವೈ? ಬಿಕಾಸ್ ಇಟ್ಸ್ ಲೋಕಲ್ ಆಕ್ಸೆಸಿಬಿಲಿಟಿ ಇರುತ್ತೆ. ಕನ್ಕರೆಂಟ್ ಪ್ರೊಸೀಜರ್ ಅಂಡ್ ಟಾಸ್ಕ್ ಎಕ್ಸಿಕ್ಯೂಟೆಡ್ ಕನ್ಕರೆಂಟ್ಲಿ ಅಂದ್ರೆ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಕ್ಯಾನ್ ಹ್ಯಾವ್ ಟೈಮಿಂಗ್ ಕಂಟ್ರೋಲ್. ಟಾಸ್ಕ್ ಅಲ್ಲಿ ಟೈಮಿಂಗ್ ಕಂಟ್ರೋಲ್ನ ಅಚೀವ್ ಮಾಡ್ಬೋದು. ಟೈಮಿಂಗ್ ಕಂಟ್ರೋಲ್ ಅಂದ್ರೆ ಸಿಮ್ಯುಲೇಷನ್ ಟೈಮ್ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗಬೇಕು, ಡಿಲೇ ಯು ಕ್ಯಾನ್ ಆ್ಯಡ್. ವಿ ನೋ ದಟ್ #10 ಅಂತ ನಾವು ಯೂಸ್ ಮಾಡಿದ್ದು
ಪ್ರೀವಿಯಸ್ ಅಲ್ಲಿ ಅದನ್ನ ಆಡ್ ಮಾಡಬಹುದು. ಇದನ್ನ ನಾವು ಟೈಮಿಂಗ್ ಕಂಟ್ರೋಲ್ ಅಂತ ಕರಿತೀವಿ. ಕ್ಯಾನ್ ಕಾಲ್ ದ ಅದರ್ ಫಂಕ್ಷನ್ ಅಂಡ್ ದ ಟಾಸ್ಕ್. ಟಾಸ್ಕ್ ಒಳಗಡೆ ಇನ್ನೊಂದು ಟಾಸ್ಕ್ ಫಂಕ್ಷನ್ ಕಾಲ್ ಮಾಡಬಹುದು. ಇದಕ್ಕೆ ಟಾಸ್ಕ್ ನೇಮ್ ಕೊಟ್ಟು ಆರ್ಗ್ಯುಮೆಂಟ್ ಪಾಸ್ ಮಾಡೋದ್ರಿಂದ ಯು ಕ್ಯಾನ್ ಕಾಲ್ ದ ಟಾಸ್ಕ್. ಆರ್ ಆಲ್ಸೋ ಯು ಕ್ಯಾನ್ ಕಾಲ್ ದ ಫಂಕ್ಷನ್ ಆಲ್ಸೋ. ಫಂಕ್ಷನ್ ಅನ್ನು ನಾವು ಕಾಲ್ ಮಾಡಬಹುದು. ಟಾಸ್ಕ್ ಇಂದ ಇನ್ನೊಂದು ಟಾಸ್ಕ್ ನ ಕಾಲ್ ಮಾಡಬಹುದು ಅಥವಾ ಇನ್ನೊಂದು ಫಂಕ್ಷನ್ ಅನ್ನ ಕಾಲ್ ಮಾಡಬಹುದು. ಅಂಡ್ ಕ್ಯಾನ್ ಹ್ಯಾವ್ 0 ಆರ್ ಮೋರ್ ಆರ್ಗ್ಯುಮೆಂಟ್. ಟಾಸ್ಕ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಏನು ಇಲ್ದೇನೆ ಇರಬಹುದು ಅಥವಾ ಮೋರ್ ದನ್ 1 ಆರ್ಗ್ಯುಮೆಂಟ್ಸ್ ಹಾಕ್ಬಹುದು. ಅದು ಟಾಸ್ಕ್ ಫ್ಯೂಚರ್ ಆಗಿರುತ್ತೆ. ಅಂಡ್ ರಿಟರ್ನ್ ವ್ಯಾಲ್ಯೂ, ಟಾಸ್ಕ್ ಡಸಂಟ್ ರಿಟರ್ನ್ ಎನಿಥಿಂಗ್, ಯಾವುದನ್ನು ರಿಟರ್ನ್ ಮಾಡಲ್ಲ. ಟಾಸ್ಕ್ ಏನ್ ಮಾಡುತ್ತೆ, ಗ್ಲೋಬಲ್ ವೇರಿಯಬಲ್ ಡಿಕ್ಲೇರ್ ಮಾಡಿರ್ತೀವಿ, ಆ ಗ್ಲೋಬಲ್ ವೇರಿಯಬಲ್ ಗೆ ಔಟ್ಪುಟ್ ಹಾಕುತ್ತೆ. ಅಂಡ್ ಟಾಸ್ಕ್ ಡೆಫಿನೇಷನ್, ದಿಸ್ ಇಸ್ ದ ಟಾಸ್ಕ್ ಡೆಫಿನೇಷನ್ ಸಿಂಟೆಕ್ಸ್. ಸ್ಟಾರ್ಟ್ ವಿತ್ ಟಾಸ್ಕ್ ಕೀವರ್ಡ್ ಅಂಡ್ ಎಂಡ್ ವಿತ್ ಎಂಡ್ ಟಾಸ್ಕ್ ಕೀವರ್ಡ್ ಆಗುತ್ತೆ. ಟಾಸ್ಕ್ ಐಡಿ ಡಿಕ್ಲರೇಷನ್ ಸ್ಟೇಟ್ಮೆಂಟ್, ಇದು ಟಾಸ್ಕ್ ಬಗ್ಗೆ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. Here there is an example called task ಕೀವರ್ಡ್ ಇದೆ. ರಿವರ್ಸ್ ಬಿಟ್, ಇದು ನೇಮ್ ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ ಒಂದು ನೇಮ್ ಕೊಟ್ಟಿದ್ದಾರೆ. ಈ ನೇಮ್ ಹೆಸರು, ಈ ಟಾಸ್ಕ್ ಹೆಸರು ಏನಾಗುತ್ತೆ ರಿವರ್ಸ್ ಬಿಟ್. ಅಂಡ್ ಇಟ್ಸ್ ಇನ್ ಕ್ಯಾಪಿಟಲ್ ಲೆಟರ್. ಯೂಸರ್ ಐಡೆಂಟಿಫೈಡ್ ಮಾಡಿರೋದ್ರಿಂದ ಅದು ಕ್ಯಾಪಿಟಲ್ ಆಗಿ ಬರ್ಕೊಂಡಿದ್ದಾರೆ. ಅದು ಇದ್ರೊಳಗಡೆ ಕೆಲವೊಂದು ಡಿಕ್ಲರೇಷನ್ಗಳು ಬೇಕಾಗುತ್ತೆ. ಅದರಲ್ಲಿ ಇನ್ಪುಟ್ ಅಂತ ತಗೊಂಡಿದ್ರೆ ಯಾವುದು ಡಿ-ಇನ್ ಡೇಟಾ ಇನ್ಪುಟ್ ಆಗಿರುತ್ತೆ. ದಟ್ ಇಸ್ ಅ ಮ್ಯಾಕ್ಸಿಮಮ್ ಬಿಟ್ -1. ಇಲ್ಲಿ ಮ್ಯಾಕ್ಸಿಮಮ್ ಬಿಟ್ ನ ಕಾನ್ಸ್ಟೆಂಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ 8 -1 ಅಂದ್ರೆ 7:0 ಅಂದ್ರೆ 8 ಬಿಟ್ ಡೇಟಾ ಆಗುತ್ತೆ. ಔಟ್ಪುಟ್ ಅಗೇನ್ 7:0 ಡಿ ಔಟ್ಪುಟ್ 8 ಬಿಟ್ ಡೇಟಾ ಆಗುತ್ತೆ. ಎರಡು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದಾರೆ, ಡಿ-ಇನ್ ಡಿ-ಔಟ್ ಅಂದ್ಬಿಟ್ಟು. ಡೇಟಾ ಇನ್ನು ಅದು 8 ಬಿಟ್ ಆಗುತ್ತೆ. ದರ್ ಇಸ್ ಅ ಒನ್ ಮೋರ್ ಕಾಲ್ಡ್ ಇಂಟಿಜರ್ ಕೆ. ಒಂದು ಕಾನ್ಸ್ಟೆಂಟ್ ಇಂಟಿಜರ್ ಅನ್ನೋದು ಇದು ಮಾಡಿದ್ದಾರೆ ಡಿಕ್ಲೇರ್. ಬಿಗಿನ್ ಅಂದ್ರೆ ಆಕ್ಚುಯಲ್ ಟಾಸ್ಕ್ ಲಾಜಿಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಂಡ್ ಇಲ್ಲಾಗುತ್ತೆ, ಇಲ್ಲಾಗುತ್ತೆ. ಎಂಡ್ ಟಾಸ್ಕ್ ಅನ್ನ ಅದರಲ್ಲಿ ಲಾಜಿಕ್ ಆಗುತ್ತೆ. ಇಲ್ಲಿ ಏನ್ ಮಾಡ್ತಾ ಇದೀವಿ, ವಿ ಆರ್ ಲೂಪಿಂಗ್ 8 ಟೈಮ್ಸ್ ಲೂಪ್ ಆಗಿ ನಮ್ಗೆ ಏನ್ ಡೇಟಾ ಕೊಟ್ಟಿರುತ್ತೆ ಅದನ್ನ ರಿವರ್ಸ್ ಮಾಡಿರ್ತೇವೆ. ಫಾರ್ ಎಕ್ಸಾಂಪಲ್ 111 ಇದ್ರೆ ಔಟ್ಪುಟ್ ಏನಾಗುತ್ತೆ 0111 ಕೊಡುತ್ತೆ. ಅಂದ್ರೆ ಇಟ್ ವಿಲ್ ಮೇಕ್ ರಿವರ್ಸ್. LSB ನ MS B ಹಾಕುತ್ತೆ, MS B ನ ತಗೊಂಡೋಗಿ LSB ಹಾಕುತ್ತೆ. ಆ ಫಂಕ್ಷನಾಲಿಟಿನ ನಾವು ಇಲ್ಲಿ ಡಿಸೈನ್ ಮಾಡ್ತಾ ಇದೀವಿ. ಅಂಡ್ ವಿ ಕ್ಯಾನ್ ಚೇಂಜ್ ವಿತ್ ದ ಹೆಲ್ಪ್ ಆಫ್ ಪ್ಯಾರಾಮೀಟರ್. 8 ಬಿಟ್ ಅನ್ನ 16 ಬಿಟ್ ಮಾಡ್ಬೋದು, 16 ಬಿಟ್ ಅನ್ನ 32 ಬಿಟ್ ಮಾಡ್ಬೋದು. ಅದಕ್ಕೆ ಇದನ್ನ ಬ್ಯೂಟಿ ಆಫ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು. ಪ್ಯಾರಾಮೀಟರ್ ಇರೋದ್ರಿಂದ ಆತರ ಮಾಡ್ಕೊಬೇಕಾಗತ್ತೆ. ಇದು ಟಾಸ್ಕ್ ಡೆಫಿನೇಷನ್, ಅಂದ್ರೆ ಟಾಸ್ಕ್ ಡಿಕ್ಲೇರ್ ಮಾಡಿದ್ವಿ. ಇದು ಈ ಟಾಸ್ಕ್ ಡಿಕ್ಲೇರ್ ಮಾಡೋದಂದ್ರೆ ಟೆಂಪ್ಲೇಟ್, ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಇದಾಯ್ತು. ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ವೆನ್ ಯು ಕಾಲ್ ದಿಸ್ ಟಾಸ್ಕ್. ಈ ಟಾಸ್ಕ್ ನ ನೀವು ಕಾಲ್ ಮಾಡಿದಾಗ, ಟಾಸ್ಕ್ ಕಾಲ್ ಮಾಡೋದು ಈಗ ಈ ತರ ರಿವರ್ಸ್ ಬಿಟ್ ಬ್ರಾಕೆಟ್ ಅಲ್ಲಿ ಹಾಕಿ REGX ಅಂತ ಕರಿತಾ ಇದೀವಿ. ಇಲ್ಲಿ ನಿಮ್ಮ ಮೇನ್ ಪ್ರೋಗ್ರಾಮ್ ಅಲ್ಲಿ REGX ಅನ್ನೋದು ಮತ್ತೆ ನ್ಯೂ ಎಕ್ಸ್ ಅನ್ನೋದು ಏನಾಗಿರುತ್ತೆ, ರಿಜಿಸ್ಟರ್ ಕ್ಲಾಸ್ ಆಗಿರುತ್ತೆ. ಇಲ್ಲಿಂದ ವ್ಯಾಲ್ಯೂನ ಪಾಸ್ ಮಾಡ್ತೀರಾ ಅಂಡ್ ನ್ಯೂ ಎಕ್ಸ್ ಗೆ ಪಾಸ್ ಆಗುತ್ತೆ. ಅಂದ್ರೆ REGX ಎಲ್ಲಿಗೆ ಹೋಗುತ್ತೆ, ಡಿ-ಇನ್ ಹೋಗುತ್ತೆ. ಅಂಡ್ ಡೇಟಾ ಔಟ್ಪುಟ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ನ್ಯೂ ಎಕ್ಸ್ ಆಗುತ್ತೆ. ದಿಸ್ ಇಸ್ ದ ಮ್ಯಾಪಿಂಗ್ ಆಫ್ ಯುವರ್ ವೇರಿಯಬಲ್ ನ ನಾವು ಮ್ಯಾಪ್ ಮಾಡುವಂತದ್ದು. ಇದನ್ನ ಎಕ್ಸ್ಚೇಂಜಿಂಗ್ ಆಫ್ ಆರ್ಗ್ಯುಮೆಂಟ್, ಇದನ್ನ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಅಂದ್ರೆ ಟಾಸ್ಕ್ ಹ್ಯಾವಿಂಗ್ 0 ಆರ್ಗ್ಯುಮೆಂಟ್ ಆರ್ ಮೋರ್ ನಂಬರ್ ಆಫ್ ಆರ್ಗ್ಯುಮೆಂಟ್. ಇದನ್ನ ರಿಜಿಸ್ಟರ್ ಎಕ್ಸ್ ಅಂಡ್ ನ್ಯೂ ಎಕ್ಸ್ ಇಸ್ ಆರ್ಗ್ಯುಮೆಂಟ್. ಇದು ಆರ್ಗ್ಯುಮೆಂಟ್ ಪಾಸ್ ಅಂತ ಕರಿತೀವಿ ನಾವು. ಈ ಆರ್ಗ್ಯುಮೆಂಟ್ ನ ನಾವು ಟಾಸ್ಕ್ ಕೊಡ್ತಾ ಇದೀವಿ. ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡಿ ಅದೇ ವ್ಯಾಲ್ಯೂನ ನ್ಯೂ ಎಕ್ಸ್ ಗೆ ರಿಟರ್ನ್ ಕೊಡುತ್ತೆ. ಬಟ್ ಇಲ್ಲಿ ಯಾವುದು ರಿಟರ್ನ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ಈ ಜಸ್ಟ್ ರೈಟಿಂಗ್ ಇಟ್ ನ್ಯೂ ಎಕ್ಸ್ ಅನ್ನೋ ವೇರಿಯಬಲ್ ಗೆ ಬರೀತಾ ಇದ್ದಾನೆ. ಇದನ್ನ ನಾವು ಒಂದು ಟಾಸ್ಕ್ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಫಂಕ್ಷನ್. ಫಂಕ್ಷನ್ ಇಸ್ ಸಿಮಿಲರ್ ಟು ಅ ಟಾಸ್ಕ್. ಇದು ಒಂದು ಸಿಮಿಲರ್ ಆಗಿರೋ ಟಾಸ್ಕ್ ತರನೇ, ಬಟ್ ದೇರ್ ಆರ್ ಸಮ್ ಸ್ಲೈಟ್ಲಿ ಚೇಂಜಸ್. ಇದನ್ನ ನಾವೇನಂತ ಕರಿತೀವಿ, ಸಬ್ ರೂಟೀನ್ಸ್ ಅಂತಾನು ಕರಿತೀವಿ. ಟಾಸ್ಕ್ ಮತ್ತೆ ಫಂಕ್ಷನ್ ನ ಏನಂತ ಸಬ್ ರೂಟೀನ್ಸ್. ಯಾಕೆ ಸಬ್ ರೂಟೀನ್ಸ್ ಅಂತ ಕರಿತೀವಿ, ಇದು ಸಪ್ರೇಟ್ ಆಗಿ ಬರ್ದಿರ್ತಾರೆ. ಯಾವ್ದು ಕಾಮನ್ ಆಗಿ ಯೂಸ್ ಮಾಡಿರುತ್ತೆ ಅದು ಸಪ್ರೇಟ್ ಆಗಿ ಮಾಡಲ್ ಅಲ್ಲಿ ಬರ್ದಿರೋದಕ್ಕೆ ಅದಕ್ಕೆ ಸಬ್ ರೂಟೀನ್ಸ್ ಅಂತ ಕರೆಯೋದು. ಬಟ್ ಏನು ಸ್ಲೈಟ್ ಆಗಿ ಡಿಫರೆನ್ಸ್ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಎಕ್ಸಿಕ್ಯೂಟೆಡ್ ಇನ್ ಒನ್ ಸಿಮ್ಯುಲೇಷನ್ ಟೈಮ್, ಒಂದೇ ಸಿಮ್ಯುಲೇಷನ್ ಟೈಮ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ ಈಸ್ ಅಬೌಟ್ ಫಂಕ್ಷನ್. ಅಂಡ್ ಕೆನಾಟ್ ಹ್ಯಾವ್ ಟೈಮಿಂಗ್ ಕಂಟ್ರೋಲ್. ಟೈಮಿಂಗ್ ಕಂಟ್ರೋಲ್ ಇರಲ್ಲ. ಟೈಮಿಂಗ್ ಕಂಟ್ರೋಲ್ ಅಂದ್ರೆ ಯು ಕೆನಾಟ್ ಯೂಸ್ ದ ಎಡ್ಜ್ ಟ್ರಿಗರ್ ಲೈಕ್ ಅಪೋಸ್ ಎಡ್ಜ್, ನೆಗೆಟಿವ್ ಎಡ್ಜ್ ಅಂಡ್ ಡಿಲೇ. ವಿ ಕೆನಾಟ್ ಯೂಸ್ ದಿಸ್ ಇನ್ ಫಂಕ್ಷನ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಟಾಸ್ಕ್ ಅಲ್ಲಿ ಯೂಸ್ ಮಾಡ್ಬೋದು. ಕೆನಾಟ್ ಕಾಲ್ ದ ಅದರ್ ಟಾಸ್ಕ್. ನಾವು ಫಂಕ್ಷನ್ ಒಳಗಡೆ ಬೇರೆ ಟಾಸ್ಕ್ ನ ಕಾಲ್ ಮಾಡೋದಕ್ಕಾಗಲ್ಲ. ದಿಸ್ ಇಸ್ ದ ಒನ್ ಥಿಂಗ್ ಲಿಮಿಟೇಷನ್. ಯಾಕಂದ್ರೆ ಇಟ್ಸ್ ಎಕ್ಸಿಕ್ಯೂಟೆಡ್ ಒನ್ ಸಿಮ್ಯುಲೇಷನ್ ಟೈಮು. ನೀವು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ನ ಕಾಲ್ ಮಾಡಿದಾಗ ಅದೇನಾಗುತ್ತೆ, ಟೈಮ್ ಜಾಸ್ತಿ ಮಾಡುತ್ತೆ. ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಏನಿದೆ, ಫಂಕ್ಷನ್ ಶುಡ್ ಎಕ್ಸಿಕ್ಯೂಟೆಡ್ ಇನ್ ಒನ್ ಸಿಮ್ಯುಲೇಷನ್ ಟೈಮ್, ಅದು ವೈಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆನಾಟ್ ಕಾಲ್ ದ ಅದರ್ ಫಂಕ್ಷನ್. ಮಸ್ಟ್ ಹ್ಯಾವ್ ಒನ್ ಆರ್ ದ ಮೋರ್ ಆರ್ಗ್ಯುಮೆಂಟ್. ಒಂದು ಆರ್ಗ್ಯುಮೆಂಟ್ ಇರಲೇಬೇಕು. ಮಸ್ಟ್ ಹ್ಯಾವ್ ಒನ್ ಆರ್ಗ್ಯುಮೆಂಟ್ ಆರ್ ಮೋರ್ ಇನ್ಪುಟ್ ಆರ್ಗ್ಯುಮೆಂಟ್. ಒಂದಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಬಟ್ ಟಾಸ್ಕ್ ತಗೊಂಡಾಗ 0 ಆರ್ಗ್ಯುಮೆಂಟ್ ಅಂತ ಹೇಳ್ತಾನೆ. ನೀವು 0 ಆರ್ಗ್ಯುಮೆಂಟ್ ಆದ್ರೂ ಕಳಿಸಬಹುದು ಅಥವಾ ಮೋರ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆದ್ರೂ ಕಳಿಸಬಹುದು. ಬಟ್ ಫಂಕ್ಷನ್ ಅಟ್ ಲೀಸ್ಟ್ ಶುಡ್ ಹ್ಯಾವ್ ಒನ್ ಇನ್ಪುಟ್ ಆರ್ಗ್ಯುಮೆಂಟ್ ಅಂಡ್ ಇಟ್ ಆಲ್ವೇಸ್ ರಿಟರ್ನ್ ಎ ಸಿಂಗಲ್ ವ್ಯಾಲ್ಯೂ. ಒಂದು ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಫಂಕ್ಷನ್. ಬಟ್ ಟಾಸ್ಕ್ ಡಸಂಟ್ ರಿಟರ್ನ್ ಎನಿ ವ್ಯಾಲ್ಯೂ. ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡೋದಿಲ್ಲ. ಇದೇ ವ್ಯತ್ಯಾಸ. ಅಂಡ್ ಫಂಕ್ಷನ್ ಡೆಫಿನೇಷನ್. ಫಂಕ್ಷನ್ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ, ಇದು ಫಂಕ್ಷನ್ it start with the keyword function ಆಗಿರುತ್ತೆ. and you can mention the function id, that means function name, the declaration statement, other declaration statement, and your actual function statement. Yes, and the function end with the word keyword function, end function.
ಎಂಡ್ ಫಂಕ್ಷನ್ ಅನ್ನೋ ಕೀವರ್ಡ್ ಅಲ್ಲಿ ಎಂಡ್ ಆಗುತ್ತೆ. ಇದು ಫಂಕ್ಷನ್ ಡೆಫಿನೇಷನ್ ಆಗುತ್ತೆ. ಇಫ್ ದ ನೋ ರೇಂಜ್ ಇಸ್ ಸ್ಪೆಸಿಫೈಡ್, ಇಲ್ಲಿ ನಾವು ರೇಂಜ್ ನ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಏನಾಗುತ್ತೆ 1 ಬಿಟ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಅಂತ. ಇಲ್ಲಿ ನಾವು ಏನ್ ರಿಟರ್ನ್ ಮಾಡ್ತೀವಲ್ಲ ಅದ್ರದ್ದು ರೇಂಜ್ ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ 4 ಬಿಟ್ ರಿಟರ್ನ್ ಮಾಡ್ತೀನಿ ಅಂದ್ರೆ ಇಲ್ಲಿ 4 ಅಂತ 3:0 ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇಫ್ ಇಟ್ ಇಸ್ ರಿಟರ್ನಿಂಗ್ 8 ಬಿಟ್ ಅಂತಂದಾಗ 7:0 ಅಂತ ರಿಟರ್ನ್ ಮಾಡಿ. ಇಲ್ಲಿ ರೇಂಜ್ ಇರುತ್ತೆ. ಈ ರೇಂಜ್ ನ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ ಏನ್ ಮಾಡುತ್ತೆ 1 ಬಿಟ್ ನ ರಿಟರ್ನ್ ಮಾಡುತ್ತೆ ಅಂತ. ರೇಂಜ್ ಸ್ಪೆಸಿಫೈ ಮಾಡಿದ್ರೆ ಎಷ್ಟು ರೇಂಜ್ ಅಲ್ಲಿ ಎಷ್ಟು ಬಿಟ್ ಇದೆ ಅನ್ನೋದು ಅಷ್ಟು ಬಿಟ್ ನ ರಿಟರ್ನ್ ಮಾಡುತ್ತೆ ಅಂತ. ಔಟ್ಪುಟ್ ಇಸ್ ಅ ರಿಜಿಸ್ಟರ್ ಟೈಪ್. ನಾವು ಫಂಕ್ಷನ್ ಅಲ್ಲಿ ಔಟ್ಪುಟ್ ಅನ್ನ ನಾವು ರಿಜಿಸ್ಟರ್ ಟೈಪ್ ಆಗಿ ಡಿಕ್ಲೇರ್ ಮಾಡಬೇಕಾಗುತ್ತೆ ವಿತ್ ದ ಸೇಮ್ ನೇಮ್ ಆಸ್ ಫಂಕ್ಷನ್ ಐಡಿ. ನಾವು ಫಂಕ್ಷನ್ ಐಡಿ ಏನ್ ಹೆಸರು ತಗೊಂಡಿರ್ತೀವೋ ಅದೇ ಹೆಸರಲ್ಲಿ ಒಂದು ರಿಜಿಸ್ಟರ್ ಕ್ಲಾಸ್ ನ ಕ್ರಿಯೇಟ್ ಮಾಡಬೇಕು. ಅದೇ ರಿಟರ್ನ್ ಮಾಡುತ್ತೆ. ಇದು ನಮ್ಗೆ ನೆನ್ಪಿಟ್ಕೊಂಡಿರ್ಬೇಕು. ಫಂಕ್ಷನ್ ನೇಮ್ ಏನಿರುತ್ತೆ ಅದೇ ನೇಮ್ ಅಲ್ಲಿ ಒಂದು ರಿಜಿಸ್ಟರ್ ಕ್ಲಾಸ್ ನ ರಿಜಿಸ್ಟರ್ ಟೈಪ್ ಅಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅದು ಔಟ್ಪುಟ್ ವೇರಿಯಬಲ್ ಆಗಿರುತ್ತೆ, ಅದು ರಿಟರ್ನ್ ಮಾಡುತ್ತೆ. ಇದು ಫಂಕ್ಷನ್ ಆಗುತ್ತೆ. ಎಕ್ಸಾಂಪಲ್ ಆಫ್ ಫಂಕ್ಷನ್ ಸೇಮ್ ರಿವರ್ಸ್ ಬಿಟ್ಟು ನಾವೇನು ಲಾಜಿಕ್ ಮಾಡಿದೀವಿ ಅದನ್ನೇ ಟಾಸ್ಕ್ ಇಂದ ತೆಗೆದು ಫಂಕ್ಷನ್ಗೆ ಹಾಕಿದ್ರೆ ಯಾವ ತರ ಇರುತ್ತೆ, ಅದು ಇನ್ನು ಆರ್ಗ್ಯುಮೆಂಟ್ ಹೇಗೆ ಪಾಸ್ ಮಾಡುತ್ತೆ ಮತ್ತೆ ರಿಟರ್ನ್ ಹೇಗೆ ಪಾಸ್ ಮಾಡುತ್ತೆ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಪ್ಯಾರಾಮೀಟರ್ ಮ್ಯಾಕ್ಸಿಮಮ್ ಬಿಟ್ಟು ಇದು ಕಾನ್ಸ್ಟೆಂಟ್ ಅನ್ನೋದು ಗೊತ್ತಿದೆ. ವಿ ಕ್ಯಾನ್ ಚೇಂಜ್ ಟು 8 to 32 4 ಬಿಟ್, ನಮ್ಗೆ ಎಷ್ಟು ಬಿಟ್ ಬೇಕು ಅಷ್ಟಾಗುತ್ತೆ. ಫಂಕ್ಷನ್ ಅನ್ನೋದು ಕೀವರ್ಡ್ ಆಗುತ್ತೆ. ಅಂಡ್ ವಿ ಶುಡ್ ಮೆನ್ಷನ್ ದ ರೇಂಜ್. ನಾವು ಎಷ್ಟು ರಿಟರ್ನ್ ಮಾಡ್ತಾ ಇದೀವಿ ಅಂತ ರೇಂಜ್ ಮೆನ್ಷನ್ ಮಾಡಬೇಕಾಯಿತು. ರಿವರ್ಸ್ ಆದ್ಮೇಲೆ ನಾವು ಏನಾಗುತ್ತೆ, ಎಷ್ಟು 8 ಬಿಟ್ ಡೇಟಾ ಕೊಟ್ಟಿದೀವಿ ಅಂದ್ರೆ ರಿವರ್ಸ್ ಆದ್ರೆ ಏನಾಗುತ್ತೆ 8 ಬಿಟ್ ಆಗಿರುತ್ತೆ, ಅದನ್ನೇ ಮೆನ್ಷನ್ ಮಾಡಿರ್ಬೇಕು. ಅಂಡ್ ನೇಮ್ ರಿವರ್ಸ್ ಬಿಟ್ ಅಂತ ಇರುತ್ತೆ. ರಿವರ್ಸ್ ಬಿಟ್ ಅನ್ನೋದನ್ನ ನೇಮ್ ಅಂತ ಇದು ಮಾಡಿದ ಮೇಲೆ ರಿವರ್ಸ್ ಬಿಟ್ ಅಲ್ಲಿ ಒಂದು ರಿಜಿಸ್ಟರ್ ಕ್ಲಾಸ್ ಅಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ಬೇಕು. ಇಲ್ಲಿ ಡಿಕ್ಲೇರ್ ಮಾಡಿದೀವಿ ನಾವು REG ರಿವರ್ಸ್ ಬಿಟ್. ವೇಟ್ ಎ ಮಿನಿಟ್. ಓಕೆ, ಇಲ್ಲಿ ನಾವು ರಿವರ್ಸ್ ಬಿಟ್ ಅನ್ನೋದು ಫಂಕ್ಷನ್ ನೇಮ್ ಆಗಿರುತ್ತೆ. ಅಂಡ್ ಇನ್ಪುಟ್ ಮ್ಯಾಕ್ಸ್ ಬಿಟ್ -1:0 ಆಗುತ್ತೆ. ದಟ್ ಇಸ್ ಡೇಟಾ ಇಂಟಿಜರ್ ಕೆ ಆಗುತ್ತೆ. ಬಟ್ ನಾವು ಇಲ್ಲಿ ಒಂದು ರಿಜಿಸ್ಟರ್ ಡಿಕ್ಲೇರ್ ಮಾಡಬೇಕು. REG ಅಂತ ರಿವರ್ಸ್ ಬಿಟ್ ಅಂತ ನಾವು ಡಿಕ್ಲೇರ್ ಮಾಡ್ಬೇಕು. ಅದನ್ನ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಯೂಸ್ ಮಾಡ್ತಾ ಇದೀವಿ ರಿವರ್ಸ್ ಬಿಟ್ ಅನ್ನೋದು ಮ್ಯಾಕ್ಸ್ ಬಿಟ್ -k = D ಅನ್ಬಿಟ್ಟು ಇಲ್ಲಿ ಒಂದು ಲೈನ್ ಮಿಸ್ ಆಗಿದೆ. ರಿವರ್ಸ್ ಬಿಟ್ ಅನ್ನೋದನ್ನ ರಿಜಿಸ್ಟರ್ ಕ್ಲಾಸ್ ಅಲ್ಲಿ ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಮೇ ಬಿ ಇಟ್ ವಿಲ್ ಟೇಕ್ ಇಟ್ ಅಸ್ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಟೇಕ್ ಡಿಫಾಲ್ಟ್ ರಿಜಿಸ್ಟರ್ ಕ್ಲಾಸ್ ಆಗಿ ತಗೊಳುತ್ತೆ. ಇಲ್ಲ ನಾವು ಎರರ್ ಬಂದ್ರೆ ನಾವೇನ್ ಮಾಡಬೇಕು, ರಿವರ್ಸ್ ಬಿಟ್ ಅನ್ನೋದನ್ನ ಒಂದು ರಿಜಿಸ್ಟರ್ ಕ್ಲಾಸ್ ಆಗಿ ಇಲ್ಲಿ ಡಿಕ್ಲೇರ್ ಮಾಡಬೇಕು. ಅಂಡ್ ಬಿಗಿನ್ k = 0, k less than maximum bit and k = k+1. ಇದು ಫಾರ್ ಲೂಪ್ ಆಗುತ್ತೆ. ಫಾರ್ ಲೂಪ್ ಒಳಗಡೆ ನಾವು ರಿವರ್ಸ್ ಬಿಟ್ಗೆ ನಾವು ಡೇಟಾ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ. ಅಂಡ್ ಎಂಡ್ ಆಗುತ್ತೆ. ನಾವೇನು ರಿವರ್ಸ್ ಆಗಿರುತ್ತೆ ಅದೆಲ್ಲಿರುತ್ತೆ ರಿವರ್ಸ್ ಬಿಟ್ ಅಲ್ಲಿ ಆಗಿರುತ್ತೆ. ಈ ರಿವರ್ಸ್ ಬಿಟ್ ಅಲ್ಲಿ ಇದೆ ಅಂತಂದ್ರೆ ಅದು ಸೇಮ್ ನೇಮ್ ಆಸ್ ಫಂಕ್ಷನ್ ನೇಮ್ ಆಗಿದ್ರೆ ಅದೇ ರಿಟರ್ನ್ ಆಗುತ್ತೆ. ಇಲ್ಲಿ ನಾವು ರಿವರ್ಸ್ ಬಿಟ್ಟು ಅಂತಾನೆ ಫಂಕ್ಷನ್ ನೇಮ್ ಕರೆದಿದ್ದೀವಿ. ಅಂಡ್ ಇನ್ಪುಟ್ ನಾವು ಇಲ್ಲಿ ಪಾಸ್ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ಯೂಸಿಂಗ್ ಆಸ್ ಅ ಎಕ್ಸ್ಪ್ರೆಷನ್. ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ರೆಷನ್ ಫಂಕ್ಷನ್ ಕ್ಯಾನ್ ಕಾಲ್ ಥ್ರೂ ಎಕ್ಸ್ಪ್ರೆಷನ್ ಮುಖಾಂತರ ನಾವು ಕಾಲ್ ಮಾಡ್ಬೋದು. ಬಟ್ ಟಾಸ್ಕ್ ಕೆನಾಟ್ ಬಿ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ ಆಗಿ ಕಾಲ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಟಾಸ್ಕ್ ಡಸಂಟ್ ರಿಟರ್ನ್ ಎನಿಥಿಂಗ್, ಯಾವುದನ್ನು ರಿಟರ್ನ್ ಮಾಡೋದಿಲ್ಲ. ಅಂದ್ರೆ ರಿವರ್ಸ್ ಬಿಟ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತಲ್ಲ, ಇದು ರಿವರ್ಸ್ ಬಿಟ್ ಅಲ್ಲಿ ಇರುತ್ತಲ್ಲ, ಅದು ಎಲ್ಲಿಗೆ ಪಾಸ್ ಆಗುತ್ತೆ, ನೀವು ಎಕ್ಸ್ ಪಾಸ್ ಆಗುತ್ತೆ. ಹಾಗಾಗಿ ಇದನ್ನ ಎಕ್ಸ್ಪ್ರೆಷನ್ ಅಲ್ಲ ಕಾಲ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಅಂದ್ರೆ LHS ಮತ್ತೆ RHS. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಟಾರ್ಗೆಟ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ಪ್ರೆಷನ್ ಇರುತ್ತೆ. ಈ ಎಕ್ಸ್ಪ್ರೆಷನ್ ಅಲ್ಲಿ ಬಂದಿರೋ ವ್ಯಾಲ್ಯೂನ ಟಾರ್ಗೆಟ್ ಅಂದ್ರೆ ಔಟ್ಪುಟ್, ಅಲ್ಲಿಗೆ ಅಸೈನ್ ಮಾಡೋದನ್ನ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಈ ಮೆಥಡ್ ಅಲ್ಲಿ ಕಾಲ್ ಮಾಡೋದು ಫಂಕ್ಷನ್ ಮಾತ್ರ, ಟಾಸ್ಕ್ ನ ಕಾಲ್ ಮಾಡೋದಿಲ್ಲ. ದಿಸ್ ಅಬೌಟ್ ಅ ಫಂಕ್ಷನ್ ಅಂಡ್ ಟಾಸ್ಕ್ ಆಗುತ್ತೆ. ದೇರ್ ಆರ್ ಸಮ್ ವೆರಿಲಾಗ್ ಸಿಸ್ಟಮ್ ಟಾಸ್ಕ್ ಫಂಕ್ಷನ್ಸ್ ಇದೆ. ಸಿಸ್ಟಮ್ ಟಾಸ್ಕ್ ಇದೆ, ಅದನ್ನ ನಾವು ಇಲ್ಲಿ ನೋಡ್ಬೋದು. ಸಿಸ್ಟಮ್ ಟಾಸ್ಕ್ ನೋಡ್ಬೋದು ಅಥವಾ ಸಿಸ್ಟಮ್ ಫಂಕ್ಷನ್ಸ್ಗಳು ಬರುತ್ತೆ. ಸಿಸ್ಟಮ್ ಟಾಸ್ಕ್ ಮತ್ತೆ ಸಿಸ್ಟಮ್ ಫಂಕ್ಷನ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮಗೆ ಅದು ಸ್ಟಾರ್ಟಿಂಗ್ ವಿತ್ $. ಯಾವುದು $, ಇಂದ ಸೈನ್ ಸ್ಟಾರ್ಟ್ ಆಗುತ್ತೆ ಅದು ಸಿಸ್ಟಮ್ ಫಂಕ್ಷನ್ ಅಂತ ಹೇಳ್ಬೋದು, ಅಥವಾ ಸಿಸ್ಟಮ್ ಟಾಸ್ಕ್ ಅಂತ ಹೇಳ್ಬೋದು. ವೆರಿಲಾಗ್ ಅಲ್ಲಿ ಅವೈಲಬಿಲಿಟಿ ಇರೋ ಫೀಚರ್ಸ್. $ಡಿಸ್ಪ್ಲೇ ಅಂತಂದ್ರೆ ಏನ್ ಮಾಡುತ್ತೆ, ಡಿಸ್ಪ್ಲೇಸ್ ದ ಎಂಟರ್ ಲಿಸ್ಟ್ ಅಟ್ ದ ಟೈಮ್ ವೆನ್ ದ ಸ್ಟೇಟ್ಮೆಂಟ್ ಇಸ್ ಎನ್ಕೌಂಟೆಡ್. ಯಾವಾಗ ಈ ಸ್ಟೇಟ್ಮೆಂಟ್ ಎನ್ಕೌಂಟೆಡ್ ಅಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಅದ್ರೊಳಗಡೆ ಇರೋ ವ್ಯಾಲ್ಯೂಸ್ ಏನಿರುತ್ತೆ ಅದು ಡಿಸ್ಪ್ಲೇ ಆಗುತ್ತೆ. ಇಟ್ಸ್ ಲೈಕ್ ಸಿ ಪ್ರೋಗ್ರಾಮ್ ಅಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಂತ ನೋಡಿದೀವಿ ನಾವು. ಪ್ರಿಂಟ್ ಎಫ್ ಅಂತ ನಾವು ಯೂಶುವಲಿ ನೋಡ್ಬೋದು. ಪ್ರಿಂಟ್ ಎಫ್ ಅಂತ ಅದು ಡಿಸ್ಪ್ಲೇ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಇನ್ಸ್ಟೆಡ್ ಆಫ್ ಪ್ರಿಂಟ್ ಎಫ್ ದೇ ಯೂಸ್ $ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಪೋರ್ಟ್ A %B ಅಂದ್ರೆ ಬೂಲಿಯನ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಪೋರ್ಟ್ B %B, ಪೋರ್ಟ್ C %B, ಪೋರ್ಟ್ ಕ್ಯಾರಿ %B. ಅಂದ್ರೆ ಇಲ್ಲಿ A ವ್ಯಾಲ್ಯೂನ ತಗೊಂಡೋಗಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಅದು 0 ಅಥವಾ 1 ಆಗಿರ್ಬೋದು. %B ಅಂದ್ರೆ ಬೂಲಿಯನ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಅಂಡ್ B ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಸಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಅಂಡ್ ಕ್ಯಾರಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ನಾವು ಡಿಸ್ಪ್ಲೇ ಅಂತ ಕರಿತೀವಿ. ಇಟ್ಸ್ ಲೈಕ್ ಅ ಪ್ರಿಂಟ್ ಎಫ್ ಇಸ್ ಇನ್ C ಸ್ಟೇಟ್ಮೆಂಟ್. ಇಟ್ ಇಸ್ ಅ ವೆರಿ ಲಾಗ್ ಸಿಸ್ಟಮ್ ಟಾಸ್ಕ್ ಆಗಿರುತ್ತೆ. ಇಟ್ ಡಿಸ್ಪ್ಲೇಸ್ ದ ಎಂಟೈರ್ ಲಿಸ್ಟ್ ವೆನ್ ದ ಸಿಸ್ಟಮ್ ಇಸ್ ಎನ್ಕೌಂಟೆಡ್. ಡಿಸ್ಪ್ಲೇ ದ ವ್ಯಾಲ್ಯೂ ಆಸ್ ಅ ಟೆಕ್ಸ್ಟ್ ಆನ್ ದ ಸ್ಕ್ರೀನ್ ಡ್ಯೂರಿಂಗ್ ದ ಸಿಮ್ಯುಲೇಷನ್ ಮಾಡಬೇಕಾದಾಗ ಇದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ, ಇದು ಡಿಸ್ಪ್ಲೇ ಆಗುತ್ತೆ. ದೆನ್ ಕಮಿಂಗ್ ಟು $stroke
ಡಾಲರ್ ಅಂತಂದ್ರೆ ಸಿಸ್ಟಮ್ ಟಾಸ್ಕ್ ಅಥವಾ ಸಿಸ್ಟಮ್ ವೇರಿಯ ಫಂಕ್ಷನ್ ಆಗಿರುತ್ತೆ. ಸಿಗ್ನಲ್ ಡಿಸ್ಪ್ಲೇಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್. ಈ ಡಾಲರ್ ಸ್ಟ್ರೋಬ್ ಅಂತಂದಾಗ ಯಾವ ಸಿಗ್ನಲ್ ನ ಮೆನ್ಷನ್ ಮಾಡಿರ್ತೀವಿ ಆ ಸಿಗ್ನಲ್ದು ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ದಟ್ಸ್ ವ್ಯಾಲ್ಯೂ ಆಫ್ ದ ವೇರಿಯಬಲ್. ಆ ವೇರಿಯಬಲ್ದು ವ್ಯಾಲ್ಯೂ ಆಗಿರ್ಬೋದು ಅಥವಾ ಸಿಗ್ನಲ್ದು ವ್ಯಾಲ್ಯೂ ಆಗಿರ್ಬೋದು ಡಿಸ್ಪ್ಲೇ ಆಗುತ್ತೆ. ಯಾವಾಗ ಅಂದ್ರೆ ಸಿಮ್ಯುಲೇಷನ್ ಎಂಡ್ ಟೈಮಲ್ಲಿ, ದ ಸಿಗ್ನಲ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಸಿಮ್ಯುಲೇಷನ್ ಸ್ಟೆಪ್ ಎಂಡ್ ಆಗುತ್ತಲ್ಲ, ಈ ಟೈಮಲ್ಲಿ ಎಂಡ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅದ್ರದ್ದು ವೇರಿಯಬಲ್ ಅಥವಾ ಸಿಗ್ನಲ್ದು ವ್ಯಾಲ್ಯೂನ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ನಾವು ಸ್ಟ್ರೋಬ್ ಅಂತ ಕರಿತೀವಿ. ದೆನ್ ಕಮಿಂಗ್ ಟು ಸ್ಟಾಪ್. ಡಾಲರ್ ಸ್ಟಾಪ್ ಅಂದಾಗ ಇಟ್ ಸಸ್ಪೆಂಡ್ ದ ಸಿಮ್ಯುಲೇಷನ್. ನಾವು ಸಿಮ್ಯುಲೇಷನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಗ ಆ ಸಿಮ್ಯುಲೇಷನ್ ನ ಸಸ್ಪೆಂಡ್ ಮಾಡುತ್ತೆ. ಸಸ್ಪೆಂಡ್ ಅಂತಂದ್ರೆ ದರ್ ಆರ್ ಟೂ ಸ್ಟೇಟ್. ಒನ್ ಇಸ್ ದ ಸಸ್ಪೆಂಡ್ ಸ್ಟೇಟ್, ಆಕ್ಟಿವ್ ಸ್ಟೇಟ್ ಅಂತ ಕರಿತೀವಿ ನಾವು. ಆಕ್ಟಿವ್ ಸ್ಟೇಟ್ ಅಂದ್ರೆ ಇವ್ರ ರನ್ನಿಂಗ್ ಸ್ಟೇಟ್. ಸಸ್ಪೆಂಡ್ ಸ್ಟೇಟ್ ಅಂತಂದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ವರ್ಕ್. ಅಂದ್ರೆ ಇಟ್ಸ್ ವೇಟಿಂಗ್ ಫಾರ್ ರನ್ನಿಂಗ್. ನನ್ನ ರನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಲೈಕ್ ನಾವು ಕಾರ್ ಅಂತ ತಗೊಂಡಾಗ ಆನ್ ಮಾಡ್ಬಿಟ್ಟು ನ್ಯೂಟ್ರಲ್ಗೆ ಹಾಕೊಂಡಿರ್ತೀವಿ. ಅಂದ್ರೆ ಯಾವಾಗ ಮೂವ್ ಆಗುತ್ತೆ ಅದು ಗೇರ್ ಚೇಂಜ್ ಮಾಡ್ತೀವಿ, ಫಸ್ಟ್ ಗೇರ್ ಚೇಂಜ್ ಮಾಡಿದಾಗ ಮೂವ್ ಆಗುತ್ತೆ. ಆ ನ್ಯೂಟ್ರಲ್ ಇರುತ್ತಲ್ಲ ಅದನ್ನ ನಾವು ಸ್ಟಾಪ್ ಅಂತ ಹೇಳ್ಬೋದು. ಅಂದ್ರೆ ಸಿಮ್ಯುಲೇಷನ್ ರನ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇರುತ್ತೆ, ಅದನ್ನ ಸಸ್ಪೆಂಡ್ ಸ್ಟೇಟ್ ಅಂತ ಕರಿತೀವಿ ನಾವು. ಓಕೆ, ಅದನ್ನ ನಾವು ಹೇಗೆ ಮಾಡ್ಬೋದು? ಬೈ ವಿತ್ ದ ಹೆಲ್ಪ್ ಆಫ್ ಡಾಲರ್ ಸ್ಟಾಪ್ ಇಟ್ ಸಸ್ಪೆಂಡ್ ದ ಸಿಮ್ಯುಲೇಷನ್. ಅಂಡ್ ಕಮಿಂಗ್ ಟು ಮಾನಿಟರ್. ಡಾಲರ್ ಮಾನಿಟರ್ ಅಂತಂದಾಗ ಏನಾಗುತ್ತೆ? ವೆನ್ ಎವರ್ ದೇರ್ ಇಸ್ ಅ ಚೇಂಜ್ ಇನ್ ಎನಿ ಆರ್ಗ್ಯುಮೆಂಟ್, ಡಿಸ್ಪ್ಲೇ ದ ಎಂಟರ್ ಲೀಸ್ಟ್ ಅಟ್ ದ ಎಂಡ್ ಆಫ್ ದ ಟೈಮ್. ಅಂದ್ರೆ ಇಲ್ಲಿ ಡಾಲರ್ ಮಾನಿಟರ್ ಅಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಎ ಬಿ ಯಾವ್ದೋ ನಾವು ಸಿಗ್ನಲ್ ವ್ಯಾಲ್ಯೂನ ಮೆನ್ಷನ್ ಮಾಡಿರ್ತೀವಿ. ಅದ್ರಲ್ಲಿ ಏನಾದ್ರೂ ವ್ಯಾಲ್ಯೂ ಚೇಂಜ್ ಆದಾಗ, ಚೇಂಜ್ ಅಂತಂದ್ರೆ ಈವೆಂಟ್ 0 to 1 ಆಗಿರ್ಬೋದು, ಅಥವಾ 0 to x ಆಗಿರ್ಬೋದು, 0 to z ಆಗಿರ್ಬೋದು. ಈ ತರ ಏನಾದ್ರೂ ವ್ಯಾಲ್ಯೂ ಚೇಂಜ್ ಆದಾಗ ಇಟ್ ಡಿಸ್ಪ್ಲೇಸ್ ದ ಎಂಟರ್ ಲಿಸ್ಟ್. ಆ ಲಿಸ್ಟ್ ಒಳಗಡೆ ಏನಿರುತ್ತೆ ಎಲ್ಲಾ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡುತ್ತೆ. ಅದನ್ನ ನಾವು ಮಾನಿಟರ್ ಅಂತ ಕರಿತೀವಿ. ಮಾನಿಟರ್ ಇಸ್ ಆಕ್ಟ್ ಆಲ್ಸೋ ಡಿಸ್ಪ್ಲೇ, ಬಟ್ ಇಟ್ ಆಕ್ಟ್ಸ್ ಓನ್ಲಿ ವೆನ್ ಇಟ್ ಎನ್ಕೌಂಟೆಡ್ ಓನ್ಲಿ ವೆನ್ ದರ್ ಇಸ್ ಅ ಚೇಂಜಸ್ ಇನ್ ದ ವ್ಯಾಲ್ಯೂ. ಅಲ್ಲಿ ವ್ಯಾಲ್ಯೂ ಚೇಂಜ್ ಆದಾಗ ಮಾತ್ರ ಮಾನಿಟರ್ ಆಗುತ್ತೆ. ಬಟ್ ಡಿಸ್ಪ್ಲೇ ಮಾತ್ರ ಅಟ್ ದ ಬಿಗಿನಿಂಗ್ ಆಫ್ ದ ಸಿಮ್ಯುಲೇಷನ್ ಟೈಮ್ ಅಲ್ಲೇ ಅದು ಡಿಸ್ಪ್ಲೇ ಮಾಡುತ್ತೆ. ರೀಸೆಟ್ ಅಂದ್ರೆ ರೀಸೆಟ್ ಸಿಮ್ಯುಲೇಷನ್ ಟೈಮ್ ಟು 0. ಸಿಮ್ಯುಲೇಷನ್ ಟೈಮ್ ನ ಇನಿಷಿಯಲಿ t ಈಕ್ವಲ್ ಟು 0 ಮಾಡುತ್ತಲ್ಲ, ಅದನ್ನ ನಾವು ರೀಸೆಟ್ ಅಂತ ಕರಿತೀವಿ. ಅಂಡ್ ಇಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟೈಮ್ ಸ್ಲಾಟ್ ಇಂದ ಎಕ್ಸಿಕ್ಯೂಟ್ ಆಗುತ್ತೆ. ಅಂಡ್ ಕಮಿಂಗ್ ಟು ಫಿನಿಶ್. ಡಾಲರ್ ಫಿನಿಶ್ ಅಂದ್ರೆ ಮೇಕ್ಸ್ ದ ಸಿಮ್ಯುಲೇಷನ್ ಎಕ್ಸಿಟ್. ಇಲ್ಲಿ ಸಿಮ್ಯುಲೇಷನ್ ಕ್ಲೋಸ್ ಆಗ್ಬಿಡುತ್ತೆ. ಇದು ಡಾಲರ್ ಫಿನಿಶ್. ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ಸ್ಟಾಪ್ ಅಂಡ್ ಫಿನಿಶ್. ಸ್ಟಾಪ್ ಅಲ್ಲಿ ಏನಾಗುತ್ತೆ? ಸಿಮ್ಯುಲೇಷನ್ ಸಸ್ಪೆಂಡ್ ಅಲ್ಲಿ ಇರುತ್ತೆ. ಅಂದ್ರೆ ನೀವು ಆಕ್ಟಿವೇಟ್ ಮಾಡಿ ರನ್ ಮಾಡ್ಬೋದು. ಬಟ್ ಫಿನಿಶ್ ಅಂದ್ರೆ ಅರ್ಥ ಏನಾಗುತ್ತೆ? ಯು ಆರ್ ಕಂಪ್ಲೀಟೆಡ್ ದ ಸಿಮ್ಯುಲೇಷನ್, ಯು ಆರ್ ಕ್ಲೋಸಿಂಗ್ ದ ಸಿಮ್ಯುಲೇಷನ್. ಇಲ್ಲಿ ನೀವು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮೊದಲಿಂದನೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇದು ಇಷ್ಟು ಏನಾಗುತ್ತೆ? ವೆರಿಲಾಗ್ ಅಲ್ಲಿ ಅವೈಲಬಲ್ ಇರೋ ಸಿಸ್ಟಮ್ ಟಾಸ್ಕ್ ಮತ್ತೆ ಸಿಸ್ಟಮ್ ಫಂಕ್ಷನ್ಸ್ಗಳು. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಟೈಮಿಂಗ್ ಕಂಟ್ರೋಲ್. ಟೈಮಿಂಗ್ ಕಂಟ್ರೋಲ್ ಅಂತಾಗ ಟಾಸ್ಕ್ ಅಲ್ಲಿ ಟೈಮಿಂಗ್ ಕಂಟ್ರೋಲ್ ಕ್ಯಾನ್ ಬಿ ಅಚೀವ್ ಅಂತ ಹೇಳಿದೆ ನಾವು. ಅದೇನು ಅಂತಂದ್ರೆ ವಿ ಕ್ಯಾನ್ ಆಡ್ ಡಿಲೇನ ಆಡ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಗೆಟ್ ದ ಟೈಮ್, ಪ್ರೆಸೆಂಟ್ ಟೈಮ್ ನ ನಾವು ರೀಡ್ ಮಾಡ್ಬೋದು. ಅಂಡ್ ವಿ ಕ್ಯಾನ್ ಯೂಸ್ ದ ಪಾಸಿಟಿವ್ ಎಡ್ಜ್, ನೆಗೆಟಿವ್ ಎಡ್ಜ್ ನ ಯೂಸ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ಬೋದು. ಇದನ್ನ ನಾವು ಟೈಮಿಂಗ್ ಕಂಟ್ರೋಲ್ ಅಂತ ಕರಿತೀವಿ. ದ ಎಕ್ಸಿಕ್ಯೂಷನ್ ಸೀಕ್ವೆನ್ಸ್ ಕ್ಯಾನ್ ಬಿ ರೀಶೆಡ್ಯೂಲ್ಡ್ ಬೈ ಯೂಸಿಂಗ್ ದಿಸ್ ಟೈಮಿಂಗ್ ಕಂಟ್ರೋಲ್. ನಾವೇನು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಅದನ್ನ ರೀಶೆಡ್ಯೂಲ್ ಮಾಡ್ಬೋದು. ವಿ ಕ್ಯಾನ್ ಎಕ್ಸಿಕ್ಯೂಟೆಡ್ ಆಫ್ಟರ್ 10 ಸೆಕೆಂಡ್, ಆಫ್ಟರ್ 10 ನ್ಯಾನೋ ಸೆಕೆಂಡ್. ಇವಾಗ ಮಾಡೋದ್ರ ಮುಂದಕ್ಕೆ ಮಾಡೋದು, ಪೋಸ್ಟ್ಪೋನ್ ಮಾಡೋದು, ಅದನ್ನ ನಾವು ರೀಶೆಡ್ಯೂಲ್ ಅಂತ ಕರಿತೀವಿ. ಅದಕ್ಕೆ ನಾವು ಅದನ್ನ ಟೈಮಿಂಗ್ ಕಂಟ್ರೋಲ್ ಅಂತ ಕರಿತೀವಿ. ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ವೆನ್ ದ ಕರೆಂಟ್ ಟೈಮಿಂಗ್ ಕಂಟ್ರೋಲ್ ಇಸ್ ಫಿನಿಶ್ಡ್. ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಕರೆಂಟ್ ಟೈಮಿಂಗ್ ಕಂಟ್ರೋಲ್ ಏನ್ ಮೆನ್ಷನ್ ಮಾಡಿರುತ್ತೆ ಅದು ಫಿನಿಶ್ ಆದ್ಮೇಲೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಟೈಮ್ ನಾವು ರೀಡ್ ಮಾಡಬೇಕು ಅಂದಾಗ ಡಾಲರ್ ಟೈಮ್ ಅಂತ ಯೂಸ್ ಮಾಡ್ತೀವಿ ನಾವು. ಡಾಲರ್ ಟೈಮ್ ಅಂತ ಯೂಸ್ ಮಾಡಿದಾಗ ಇಟ್ ಗಿವ್ಸ್ ದ ಸಿಮ್ಯುಲೇಷನ್ ಟೈಮ್. ಪ್ರೆಸೆಂಟ್ ಆಗಿ ಏನಿರುತ್ತೆ ಅದರದ್ದು ಟೈಮ್ ನಮಗೆ ಸಿಗುತ್ತೆ. ಅದು ಅಸೋಸಿಯೇಷನ್ ಟೈಮ್ ಮಿನಿಟ್ ವಿತ್ ಫಿಸಿಕಲ್ ಟೈಮ್. ನಮ್ದು ಏನಿದೆ ಸಿಮ್ಯುಲೇಷನ್ ಟೈಮ್ ಇದೆಯಲ್ಲ ಅದನ್ನ ಫಿಸಿಕಲ್ ಟೈಮ್ ಜೊತೆ ಅಸೋಸಿಯೇಟ್ ಮಾಡಬೇಕು ಅಂದ್ರೆ ಈ ಫಂಕ್ಷನ್ ಯೂಸ್ ಮಾಡಬೇಕಾಗುತ್ತೆ. ಈ ಲೈನು ಇದು ಇಂಪಾರ್ಟೆಂಟ್. ಈ ಲೈನ್ ಯೂಸ್ ಮಾಡೋದ್ರ ಅರ್ಥ ಏನಾಗುತ್ತೆ? ವಿ ಕ್ಯಾನ್ ಸೆಟ್ ದ ಟೈಮಿಂಗ್ ಇನ್ ಟರ್ಮ್ಸ್ ಆಫ್ ನ್ಯಾನೋ ಸೆಕೆಂಡ್, ಮಿಲಿ ಸೆಕೆಂಡು, ಮೈಕ್ರೋ ಸೆಕೆಂಡು, ಆರ್ ಸೆಕೆಂಡು. ನಾವು ಟೈಮ್ ಅಂತ ತಗೊಂಡಾಗ ಬೇಸಿಕ್ ಯೂನಿಟ್ ಸೆಕೆಂಡ್ಸ್ ಆಗಿರುತ್ತೆ, ಅದರದ್ದು ಡಿರೈವ್ಡ್ ಯೂನಿಟ್ ಆಗಿರುತ್ತೆ ಮಿಲಿ ಸೆಕೆಂಡು, ಮೈಕ್ರೋ ಸೆಕೆಂಡು, ನ್ಯಾನೋ ಸೆಕೆಂಡು. ನಾವು ಯಾವ ಯೂನಿಟ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅಂದ್ರೆ ಒಂದು ಯೂನಿಟ್ ಆಫ್ ಟೈಮ್ ಅದು ನ್ಯಾನೋ ಸೆಕೆಂಡ್ ಅಲ್ಲಿ ಇರಬೇಕು, ಮಿಲಿ ಸೆಕೆಂಡ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ದೇ ಯೂಸ್ ದಿಸ್ ಕಾನ್ಸೆಪ್ಟ್. ಇದನ್ನ ಅಸೋಸಿಯೇಟೆಡ್ ಟೈಮ್ ಯೂನಿಟ್ ವಿತ್ ಫಿಸಿಕಲ್ ಟೈಮ್. ನಮ್ಮ ಟೈಮ್ ಯೂನಿಟ್ ನ ಫಿಸಿಕಲ್ ಟೈಮ್ ಜೊತೆ ಅಸೋಸಿಯೇಟ್ ಮಾಡುತ್ತೆ. ಅದಕ್ಕೆ ಸಿಂಗಲ್ ಕೋಟ್ ಟೈಮ್ ಸ್ಕೇಲ್ ಆಗಿರುತ್ತೆ. ಅಂಡ್ ಯು ಹ್ಯಾವ್ ಟು ಮೆನ್ಷನ್ ದ ಟೈಮ್ ಯೂನಿಟ್. ಇಟ್ ನ್ಯಾನೋ ಸೆಕೆಂಡ್, ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಪ್ರಿಸಿಷನ್, ಟೈಮ್ ಪ್ರಿಸಿಷನ್ ಅಂದ್ರೆ ಅದ್ರದ್ದು ಎಷ್ಟು ಆಕ್ಯುರೇಸ್ ಆಗಿ ಅಂದ್ರೆ 0.01 ಅಥವಾ 0.1 ಅಥವಾ 1 ಆ ಆಕ್ಯುರಸಿ ಸ್ಕೇಲ್ ಅಂತ ಕರಿತೀವಿ ನಾವು. ಆ ಸ್ಕೇಲ್ ಅನ್ನ ನಾವು ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಈ ಲೈನ್ ಯೂಸ್ ಮಾಡಬೇಕಾಗುತ್ತೆ ಬಿಫೋರ್ ಗೋಯಿಂಗ್ ಟು ಯೂಸ್ ದ ಟೈಮ್ ಕಂಟ್ರೋಲ್. ಟೈಮ್ ಕಂಟ್ರೋಲ್ ಯೂಸ್ ಮಾಡೋದಕ್ಕಿಂತ ಮುಂಚೆ. ಅಂಡ್ ಟೈಮ್ ಸ್ಕೇಲ್ ಇಸ್ ದ ಕೀವರ್ಡ್. ಇದು ಕೀವರ್ಡ್ ಆಗಿರುತ್ತೆ. ಸಿಂಗಲ್ ಕೋಟ್ ಯೂಸ್ ಮಾಡಲೇಬೇಕಾಗುತ್ತೆ. ವಿಲ್ ಸಿ ದಿಸ್ ಅನ್ ಎಕ್ಸಾಂಪಲ್. ಇಲ್ಲಿ ನಾವು ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಸಿಂಗಲ್ ಕೋಟ್ ಟೈಮ್ ಸ್ಕೇಲ್ 1 ನ್ಯಾನೋ ಸೆಕೆಂಡ್ ಅಂದ್ರೆ ನಾವು ಯೂಸ್ ಮಾಡ್ತಾ ಇರೋದೇನು ನ್ಯಾನೋ ಸೆಕೆಂಡ್ ಟೈಮಿಂಗ್ ಯೂಸ್ ಮಾಡ್ತಾ ಇದೀವಿ. 100 ಪಿಕೋ ಸೆಕೆಂಡ್ ಏನಾಗುತ್ತೆ
ಏನಾಗುತ್ತೆ ಅಕ್ಯುರಸಿ ಆಗಿರುತ್ತೆ. ಇಲ್ಲಿ ಮಾಡಲ್ ಆಫ್ ಆರ್ಡರ್ ಆಗಿರುತ್ತೆ, ಎ ಬಿ ಅಂಡ್ ಸಮ್ ಕ್ಯಾರಿ, ಎ ಬಿ ಆರ್ ಇನ್ಪುಟ್, ಸಮ್ ಕ್ಯಾರಿ ಆರ್ ಔಟ್ಪುಟ್ ಆಗಿರುತ್ತೆ. ಇಲ್ಲಿ ನಾವು ನೋಡ್ಬೋದು ಅಸೈನ್ ಆಶ್ 3, ಇಲ್ಲಿ ಆಶ್ 3 ಅಂತ ಅಂದಾಗ 3 ಡಿಲೇ ಅಂತ ಹೇಳಿದೆ. ವೆದರ್ ಇಟ್ಸ್ 3 ನ್ಯಾನೋ ಸೆಕೆಂಡ್, 3 ಮಿಲಿ ಸೆಕೆಂಡ್ ಅಂಡ್ 3 ಸೆಕೆಂಡ್ ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಎಲ್ಲಿ ಸಿಗುತ್ತೆ? ಫಸ್ಟ್ ಲೈನ್ ಅಲ್ಲಿ ಸಿಗುತ್ತೆ. ಫಸ್ಟ್ ಲೈನ್ ಅಲ್ಲಿ ಹೇಳ್ತಾ ಇದಾರೆ ನ್ಯಾನೋ ಸೆಕೆಂಡ್ ಇನ್ ಯೂನಿಟ್ ಸ್ಕೇಲ್ ಅಂದ್ರೆ ಅರ್ಥ 3 ನ್ಯಾನೋ ಸೆಕೆಂಡ್ ಡಿಲೇ ಆದ್ಮೇಲೆ ಎ ಬಿ ಎಕ್ಸ್ ಆರ್ ಆಪರೇಷನ್ ಕಂಪ್ಯೂಟ್ ಆಗುತ್ತೆ, ಬಟ್ ಇಟ್ ವಿಲ್ ಅಸೈನ್ ಟು ಸಮ್ ಆಫ್ಟರ್ 3 ನ್ಯಾನೋ ಸೆಕೆಂಡ್. ದಟ್ ಇಸ್ ದ ಮೀನಿಂಗ್. ಅದೇ ತರ 6 ಅಂದ್ರೆ ಇಲ್ಲಿ ಏನು ಯೂನಿಟ್ ನ್ಯಾನೋ ಸೆಕೆಂಡ್ ಅಂದ್ರೆ 6 ನ್ಯಾನೋ ಸೆಕೆಂಡ್. ಎ ಅಂಡ್ ಬಿ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಇಟ್ ವಿಲ್ ಅಸೈನ್ ಟು ಕ್ಯಾರಿ ಆಫ್ಟರ್ 6 ನ್ಯಾನೋ ಸೆಕೆಂಡ್. ದಟ್ ಯು ಕ್ಯಾನ್ ಸಿ ಇಟ್ ಇನ್ ವೇವ್ ಫಾರ್ಮ್. ಇಲ್ಲಿ ನಾವು ನೋಡಬಹುದು, ಇಲ್ಲಿ ಎ ಬಿ ಇನ್ಪುಟ್ ಇದೆ. ನಾವು ಈ ಸ್ಕೇಲ್ ಅಲ್ಲಿ ನೋಡಿದಾಗ ಇಲ್ಲಿ ನಾವು ಎ ವ್ಯಾಲ್ಯೂ ಏನಿದೆ 0 ಇದೆ, ಬಿ ವ್ಯಾಲ್ಯೂ ಏನಿದೆ 1 ಇದೆ, ಸಾರಿ 0. ಸೊ ದಿಸ್ ಇಸ್ 0 ಅಂಡ್ ದಿಸ್ ಇಸ್ 1 ಅಂತ ತಗೊಳ್ಳೋಣ, ಅಂಡ್ ದಿಸ್ 0, ಇದು 1 ಅಂತ ತಗೊಳ್ಳೋಣ. ಸೊ ಇಲ್ಲಿ ನೋಡಿದಾಗ ಇದು 0 ಆಗುತ್ತೆ. ಎ ಎಕ್ಸ್ ಆರ್ ಬಿ ಅಂದ್ರೆ 0 ಏನಾಗುತ್ತೆ? 0 ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಈ ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಎ ವ್ಯಾಲ್ಯೂ 1 ಇದೆ ಅಂಡ್ ಬಿ ವ್ಯಾಲ್ಯೂ ಏನಿದೆ 0 ಇದೆ. 1 ಎಕ್ಸ್ ಆರ್ ವಿತ್ 0 1 ಬರುತ್ತೆ. ಬಟ್ ಆ 1 ಸಮ್ಗೆ ಯಾವಾಗ ಅಸೈನ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಅಸೈನ್ ಆಫ್ಟರ್ 3 ನ್ಯಾನೋ ಸೆಕೆಂಡ್. ಇಲ್ಲಿ 18 ನ್ಯಾನೋ ಸೆಕೆಂಡ್ ಇದೆ, 18 ನ್ಯಾನೋ ಸೆಕೆಂಡ್ ಪ್ಲಸ್ 3 ನ್ಯಾನೋ ಸೆಕೆಂಡ್ ಮಾಡಿದಾಗ ಇಲ್ಲಿ 0 ಇಂದ 1 ಟ್ರಾನ್ಸಿಷನ್ ಆಗುತ್ತೆ. ವಿ ಕ್ಯಾನ್ ಸಿ ದಿಸ್. ಸೊ ಅಟ್ ದ ಸೇಮ್ ಟೈಮ್ ಇಲ್ಲಿ 6 ನ್ಯಾನೋ ಸೆಕೆಂಡ್ ಅಂದ ತಕ್ಷಣ ಇಲ್ಲಿ ಬಿ ಕ್ಯಾರಿ ವ್ಯಾಲ್ಯೂ ಚೇಂಜ್ ಆಗಬೇಕು 27 ಅಲ್ಲಿ, ಬಟ್ ಇಲ್ಲಿ ಚೇಂಜ್ ಆಗಲ್ಲ. ಆಫ್ಟರ್ 6 ನ್ಯಾನೋ ಸೆಕೆಂಡ್ ಕ್ಯಾರಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾ ಇದೀವಿ 6 ನ್ಯಾನೋ ಸೆಕೆಂಡ್ ಅಂದಾಗ. ಈ ತರ ಇದನ್ನ ಟೈಮಿಂಗ್ ಕಂಟ್ರೋಲ್ ಅಂತ ಕರಿತೀವಿ. ಈ ಟೈಮಿಂಗ್ ಕಂಟ್ರೋಲ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅವೈಲಬಿಲಿಟಿ ಇಲ್ಲ. ದಿಸ್ ಇಸ್ ಅವೈಲಬಲ್ ಓನ್ಲಿ ಇನ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ದಟ್ ಇಸ್ ಅ ವೆರಿಲಾಗ್ ಮತ್ತೆ VHDL ಅಲ್ಲಿ ಇರುವಂತ ಒಂದು ಫೀಚರ್. ಯು ಕ್ಯಾನ್ play with the time, with the timing features. So you can change to nanosecond to millisecond, microsecond and second, irrespective of your application. ನಿಮ್ಮ ಅಪ್ಲಿಕೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಟೈಮ್ ಸ್ಕೇಲ್ ನ ಚೇಂಜ್ ಮಾಡಿಕೊಂಡು ಯು ಕ್ಯಾನ್ ಆಡ್ ದಿಸ್, ಇದನ್ನ ಚೇಂಜ್ ಮಾಡ್ಬೋದು. ಇದನ್ನ ನಾವು ಟೈಮಿಂಗ್ ಕಂಟ್ರೋಲ್ ಅಂತ ಕರಿತೀವಿ. ದೆನ್ ಕಮಿಂಗ್ ಟು ಡಿಲೇ ಕಂಟ್ರೋಲ್. ಇಲ್ಲಿ ನಾವು ನೋಡಿದಾಗ ಇಲ್ಲಿ ಆಶ್ ನಂಬರ್ ಯೂಸ್ ಮಾಡೋದಲ್ಲ, ಇದನ್ನ ನಾವು ಡಿಲೇ ವ್ಯಾಲ್ಯೂ ಅಂತ ಕರಿತೀವಿ. ಅದನ್ನ ಡಿಲೇ ಕಂಟ್ರೋಲ್ ಯೂಸ್ ಮಾಡಬೇಕು ಅಂದಾಗ ಆಶ್ ಕೀವರ್ಡ್ ಯೂಸ್ ಮಾಡ್ತೀವಿ. ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಡಿಲೇ ಬಿಟ್ವೀನ್ ದ ಅಸೈನ್ಮೆಂಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಕ್ಬೇಕು ಅಂತಂದಾಗ, ಎಕ್ಸ್ಪ್ರೆಷನ್ ಹಾಕ್ಬೇಕು ಅಂದಾಗ ವಿ ಯೂಸ್ ದ ಆಶ್ ಡಿಲೇ ಯೂಸ್ ಮಾಡ್ತೀವಿ. ಅದನ್ನ ಡಿಲೇ ಕಂಟ್ರೋಲ್ ಆಗಿ ಯೂಸ್ ಮಾಡ್ತೀವಿ. ಇದನ್ನ ಟೈಮ್ ಡ್ಯೂರೇಷನ್ ಅಂತ ಕರೀತಾರೆ. ಫ್ರಮ್ ದ ಟೈಮ್ ಇನಿಷಿಯಲಿ ಎನ್ಕೌಂಟೆಡ್ ದ ಸ್ಟೇಟ್ಮೆಂಟ್ ಟು ದ ಟೈಮ್ ಇಟ್ ಇಸ್ ಎಕ್ಸಿಟೆಡ್. ನಾವು ಯಾವಾಗ ಎನ್ಕೌಂಟ್ ಆಗಿದೀವಿ ಅಟ್ ಈ ಮೂಮೆಂಟ್ ಅಲ್ಲಿ ಆದಾಗ ನೆಕ್ಸ್ಟ್ ಎಷ್ಟು ಟೈಮ್ ಡಿಲೇ ಮೆನ್ಷನ್ ಮಾಡಿರ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದನ್ನ ವ್ಯಾಲ್ಯೂ ಅಸೈನ್ ಮಾಡೋದಕ್ಕೆ ನಾವು ಟೈಮ್ ಡ್ಯೂರೇಷನ್ ಅಂತ ಕರಿತೀವಿ ಅಥವಾ ಡಿಲೇ ಅಂತಾನು ಕರೀತಾರೆ. ದ ಪ್ರೊಸೀಜರಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಇಸ್ ಡಿಲೇಡ್ ಬೈ ಅನ್ ಸ್ಪೆಸಿಫೈಡ್ ಡಿಲೇ. ನಾವು ಪ್ರೊಸೀಜರ್ ಎಕ್ಸಿಕ್ಯೂಷನ್ ಸ್ಟೇಟ್ಮೆಂಟ್ ನ ಡಿಲೇ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಡಿಲೇ ಕಂಟ್ರೋಲ್. ಈ ಡಿಲೇ ವ್ಯಾಲ್ಯೂ ಅಲ್ಲಿ 0 ಮೆನ್ಷನ್ ಮಾಡಿದ್ರೆ ಅಂದ್ರೆ ನೋ ಡಿಲೇ ಆಗುತ್ತೆ. ಇಫ್ ಇಟ್ ಇಸ್ ಮೆನ್ಷನ್ಡ್ ಆಸ್ ಎಕ್ಸ್ ಆರ್ ಝೆಡ್, ಇಲ್ಲಿ ಎಕ್ಸ್ ಝೆಡ್ ಮೆನ್ಷನ್ ಮಾಡಿದ್ರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ 0 ಡಿಲೇ. ಅದನ್ನ 0 ಡಿಲೇ ಆಗಿ ಟ್ರೀಟ್ ಮಾಡ್ತಾರೆ. ಇಫ್ ದ ಡಿಲೇ ವ್ಯಾಲ್ಯೂ ಎಕ್ಸ್ಪ್ರೆಷನ್ ಇಸ್ ನೆಗೆಟಿವ್, ದಟ್ ಇಸ್ -2 -3 ಅಂತ ಮಾಡಿದಾಗ, ನೆಗೆಟಿವ್ ಕೊಟ್ಟಾಗ ಇಟ್ಸ್ 2's ಕಾಂಪ್ಲಿಮೆಂಟ್ ಅಟ್ ಅನ್ಸೈನ್ ನಂಬರ್ ವಿಲ್ ಬಿ ಯೂಸ್ಡ್. ಇದ್ರದ್ದು 2's ಕಾಂಪ್ಲಿಮೆಂಟ್ ತಗೊಂಡು ಅದನ್ನ ಅನ್ಸೈನ್ ನಂಬರ್ ಆಗಿ ಟ್ರೀಟ್ ಮಾಡ್ಕೊಂಡು ಅದನ್ನ ಡಿಲೇ ಆಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಡಿಲೇ ವ್ಯಾಲ್ಯೂ ನೀವು ಕೊಡಬೇಕಾದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ನೀವು ಕೇರ್ಫುಲ್ ಆಗಿ ಕೊಡಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನಿಷಿಯಲ್ ಬ್ಲಾಕ್ ಅಂತಂದ್ರೆ ಇದು 1 ಟೈಮ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಕ್ಲಾಕ್ ಈಕ್ವಲ್ ಟು 0, ಇಲ್ಲಿ 0 ಇದೆ ಅಂಡ್ ಕ್ಲಾಕ್ ಬಿಕಮ್ 1 ಯಾವಾಗ ಆಫ್ಟರ್ 50 ನ್ಯಾನೋ ಸೆಕೆಂಡ್. ಇಲ್ಲಿ ಟೈಮ್ ಸ್ಕೇಲ್ ಡಿಫೈನ್ ಮಾಡ್ಬೋದು. ಯು ಕ್ಯಾನ್ ಡಿಫೈನ್ ಟೈಮ್ ಸ್ಕೇಲ್ ಆಸ್ ಮಿಲಿ ಸೆಕೆಂಡ್, ನ್ಯಾನೋ ಸೆಕೆಂಡ್. ಇಟ್ಸ್ ಲೆಫ್ಟ್ ಟು ಯು. ಇಲ್ಲಿ 50 ಅಂದ್ರೆ ಇಲ್ಲಿ 50 ವರೆಗೆ ಚೆಕ್ ಮಾಡುತ್ತೆ. 50 ಆದ್ಮೇಲೆ ಏನಾಗುತ್ತೆ, ಇಲ್ಲಿ ಕ್ಲಾಕ್ 1 ಆಗುತ್ತೆ. ಅಂಡ್ ಅಗೇನ್ ಕ್ಲಾಕ್ ಹ್ಯಾಸ್ ಟು ಬಿಕಮ್ 0 ಆಫ್ಟರ್ 30 ಸೆಕೆಂಡ್. 50 + 30 ಏನಾಗುತ್ತೆ, 80 ಆಗುತ್ತೆ. ಇಲ್ಲಿ ಕ್ಲಾಕ್ 1 ಇದ್ದಿದ್ದು ಏನಾಗುತ್ತೆ, 0 ಆಗುತ್ತೆ. ಅಂಡ್ ಅಗೇನ್ 20 ಅಂದ್ರೆ ಅರ್ಥ ಇದಕ್ಕೆ 20 ಆಡ್ ಮಾಡಿದ್ರೆ ಏನಾಗುತ್ತೆ 100ಗೆ, ಅವಾಗ ಕ್ಲಾಕ್ ಅಗೇನ್ ಏನಾಗುತ್ತೆ 0 ಆಗುತ್ತೆ. ದಿಸ್ ದ ಎಕ್ಸಾಂಪಲ್. ಯು ಕ್ಯಾನ್ ಸಿ ಇಟ್ಸ್ ಟೈಮಿಂಗ್ ಕಂಟ್ರೋಲ್ ಆರ್ ಡಿಲೇ ಕಂಟ್ರೋಲ್ ಅಂತ ಕರಿತೀವಿ. ಅಂಡ್ ಯು ಕ್ಯಾನ್ ಯೂಸ್ ದೇರ್ ಇಸ್ ಅ ಸೆಕೆಂಡ್ ಅಸೈನ್ಮೆಂಟ್ ಆಶ್ ಟು ಸಮ್ AXRB ಅಂದ್ರೆ AXRB ಕಂಪ್ಯೂಟ್ ಆಗುತ್ತೆ. ಇಟ್ ವಿಲ್ ಅಸೈನ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಟಾರ್ಗೆಟ್ ಸಮ್ ಆಫ್ಟರ್ ಫಿನಿಶಿಂಗ್ ಆಫ್ 2 ಟೈಮ್ ಸ್ಕೇಲ್. 2 ಟೈಮ್ ಸ್ಕೇಲ್ ಆದ್ಮೇಲೆ ಏನಾಗುತ್ತೆ, ಅದು ಸಮ್ಗೆ ಅಸೈನ್ ಆಗುತ್ತೆ. ದಟ್ಸ್ ಅ 2 ಇಂಡಿಕೇಟೆಡ್ ಟೈಮ್ ಯೂನಿಟ್ ಆಗಿರುತ್ತೆ. 0 ಮೀನ್ಸ್ ನೋ ಡಿಲೇ. ದಿಸ್ ಅಬೌಟ್ ಟೈಮಿಂಗ್ ಕಂಟ್ರೋಲ್ ಆಗುತ್ತೆ. ದೆನ್ ಕಮಿಂಗ್ ಟು ಈವೆಂಟ್.
ನಾನು ಹೇಳಿದೆ ಪ್ರೀವಿಯಸ್ಲಿ ಈವೆಂಟ್ ಕಂಟ್ರೋಲ್ ಅಂದರೆ ಪಾಸಿಟಿವ್ ಎಡ್ಜು ಎಡ್ಜ್ ಟ್ರಿಗರ್ ಬರುತ್ತೆ, ಅದನ್ನು ಅಟ್ ದ ರೇಟಲ್ಲಿ ನಾವು ಅಸೈನ್ ಮಾಡ್ತೀವಿ. ಆ್ಯಂಡ್ ದರ್ ಇಸ್ ಅ ಲೆವೆಲ್ ಟ್ರಿಗರ್ನ ನಾವು ವೆಯ್ಟ್ ಸ್ಟೇಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಎಡ್ಜ್ ಟ್ರಿಗರ್ ಅಂತಂದ ಬಂದಾಗ ಎರಡು ಥರ ಬರುತ್ತೆ, ಒಂದು ನೆಗೆಟಿವ್ ಎಡ್ಜು, ಇನ್ನೊಂದು ಪಾಸಿಟಿವ್ ಎಡ್ಜು. ಅದು 1 to 0 ಟ್ರಾನ್ಸಿಷನ್ ನಾವು ನೆಗೆಟಿವ್ ಅಂತ ಕರಿತೀವಿ, 0 to 1 ಟ್ರಾನ್ಸಿಷನ್ ನಾವು ಪಾಸಿಟಿವ್ ಎಡ್ಜ್ ಅಂತ ಕರಿತೀವಿ. ಆ್ಯಂಡ್ ದೆರ್ ಆರ್ ಸಮ್ ಅದರ್ ಎಕ್ಸ್ ಆ್ಯಂಡ್ ಝೆಡ್ ವ್ಯಾಲ್ಯೂ ಇರುತ್ತೆ, ಅದು ಹೇಗೆ ಟ್ರಾನ್ಸಿಷನ್ ಆಗುತ್ತೆ ಅಂತ ಇವೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ. ಬಟ್ ಲೆವೆಲ್ ಟ್ರಿಗರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿಲ್ಲ. ಈ ಲೆವೆಲ್ ಟ್ರಿಗರ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಬೋದು. ದಟ್ ಇಸ್ ಅಬೌಟ್ ವೆಯ್ಟ್. ಇಲ್ಲಿ ವೆಯ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಅಂದರೆ ನಮಗೆ ಲೆವೆಲ್ ಟ್ರಿಗರ್ ಆಗಬೇಕು ಅಂತಂದಾಗ ನಾವು ವೆಯ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಆ ವೆಯ್ಟ್ ಸ್ಟೇಟ್ಮೆಂಟ್ ಹೇಗೆ ಯೂಸ್ ಮಾಡ್ತೀವಿ ಅಂದರೆ ದಿಸ್ ಇಸ್ ಅ ಸಿಂಟೆಕ್ಸ್ ವೆಯ್ಟ್ ಕಂಡೀಷನ್. ಈ ಕಂಡೀಷನ್ ಟ್ರೂ ಆದಾಗ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಅದ್ರದ್ದು ಫಾಲೋಡ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಲ್ಲಿ ಟ್ರೂ ಆಗುವವರೆಗೂ ಅದು ಅಲ್ಲೇ ವೆಯ್ಟ್ ಮಾಡುತ್ತೆ. ಅಂದರೆ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ತೊಗೊಂಡಿದ್ದೀವಿ, ವೆಯ್ಟ್ ಸಮ್ ಈಸ್ ಗ್ರೇಟರ್ ದ್ಯಾನ್ 20 ಅಂತಂದರೆ 22 ಅಂತಂದರೆ ಸಮ್ ವ್ಯಾಲ್ಯೂ 22ಗಿಂತ ಜಾಸ್ತಿ ಆಗುವವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ. ಅದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಸಮ್ ಈಕ್ವಲ್ ಟು 0, ಅದು ಎಕ್ಸಿಕ್ಯೂಟ್ ಆಗಲ್ಲ. ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ವೆನ್ ಸಮ್ ವ್ಯಾಲ್ಯೂ ಬಿಕಮ್ 23 ಬಿಕಮ್ ಆದರೆ 23 ಗ್ರೇಟರ್ ದೆನ್ 22 ಕಂಡೀಷನ್ ಟ್ರೂ ಆಗುತ್ತೆ. ಟ್ರೂ ಆದಾಗ ಏನು ಮಾಡುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಮ್ ಈಕ್ವಲ್ ಟು 0 ಅಸೈನ್ ಆಗುತ್ತೆ. ಅಂದರೆ ವೆಯ್ಟ್ ವಿಲ್ ಬಿ ವೇಟಿಂಗ್ ಫಾರ್ ದ ಲೆವೆಲ್ ಟ್ರಿಗರ್ ಎಲ್ಲಿವರೆಗೆ ವೆಯ್ಟ್ ಮಾಡುತ್ತೆ, ದ ಕಂಡೀಷನ್ ಹ್ಯಾಸ್ ಟು ಬಿಕಮ್ ಟ್ರೂ. ದಟ್ ಈಸ್ ಕಾಲ್ಡ್ ವೆಯ್ಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಎಕ್ಸಿಕ್ಯೂಷನ್ ಆಫ್ ದ ಪ್ರೊಸೀಜರ್ ಸ್ಟೇಟ್ಮೆಂಟ್ ಇಸ್ ಡಿಲೇಡ್ ಅಂಟಿಲ್ ದ ಕಂಡೀಷನ್ ಬಿಕಮ್ ಟ್ರೂ ಆಗುವವರೆಗೂ ಆ ಕಂಡೀಷನ್ನ ನಾವು ವೆಯ್ಟ್ ಮಾಡೋದು. ಕಂಡೀಷನ್ ಟ್ರೂ ಆದಮೇಲೆ ಅದರದ್ದು ಫಾಲೋಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದ ಕಂಡೀಷನ್ ಇಸ್ ಆಲ್ರೆಡಿ ಟ್ರೂ, ಮೊದಲೇ ಕಂಡೀಷನ್ ಟ್ರೂ ಆಗಿದೆ ವೆಯ್ಟ್ ಸ್ಟೇಟ್ಮೆಂಟ್ಗಿಂತ ಮುಂಚೆ ಅಂದರೆ ಏನಾಗುತ್ತೆ, ಅದರದ್ದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಸ್ ಇವ್ಯಾಲ್ಯೂಟೆಡ್ ಇಮಿಡಿಯೇಟ್ಲಿ. ಆ ಇಮಿಡಿಯೇಟ್ ಸ್ಟೇಟ್ಮೆಂಟು ಇವ್ಯಾಲ್ಯೂಯೇಟ್ ಆಗುತ್ತೆ. ದಿಸ್ ಆರ್ 2 ಎಕ್ಸಾಂಪಲ್. ವೆನ್ ಸಮ್ ಇಸ್ ಗ್ರೇಟರ್ ದನ್ 22, ಈ ಕಂಡೀಷನ್ ಟ್ರೂ ಆದರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಕಂಡೀಷನ್ ಇಸ್ ಫಾಲ್ಸ್, ಇಲ್ಲಿ ಅಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ. ಇಟ್ ವಿಲ್ ನೆವರ್ ಗೋ ಟು ನೆಕ್ಸ್ಟ್ ಸ್ಟೇಟ್ಮೆಂಟು ಮೂವ್ ಆಗಲ್ಲ. ಅಂಡ್ ವೆಯ್ಟ್ ಪೋಸ್ ಎಡ್ಜ್ ಕ್ಲಾಕ್ ಅಂತಂದಾಗ ಕ್ಲಾಕ್ದು ಪಾಸಿಟಿವ್ ಎಡ್ಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಕ್ಲಾಕ್ ಪಾಸಿಟಿವ್ ಎಡ್ಜ್ ಬಂದ ತಕ್ಷಣ ಏನಾಗುತ್ತೆ, ಕ್ಯೂ ಈಕ್ವಲ್ ಟು ಡಿ ಆಗುತ್ತೆ. ಇಟ್ಸ್ ಅ ಡಿ ಫ್ಲಿಪ್ ಫ್ಲಾಪ್ ಅಸೈನ್ಮೆಂಟ್ ಸ್ಟೇಟ್ಮೆಂಟು. ಇದನ್ನು ವೆಯ್ಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ವೇ ವಿ ಕ್ಯಾನ್ ಯೂಸ್ ದ ಲೆವೆಲ್ ಟ್ರಿಗರಿಂಗ್. ಅಂಡ್ ದರ್ ಇಸ್ ಅ ಜಾಯಿಂಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಜಾಯಿಂಟ್ ಸ್ಟೇಟ್ಮೆಂಟ್ನ ದೇ ಆಲ್ಸೋ ಕಾಲ್ಡ್ ಎಸ್ ಅನ್ ಕನ್ಕರೆಂಟ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ವಿ ಆರ್ ಯೂಸಿಂಗ್ ದಿಸ್ ಇನ್ಸೈಡ್ ದ ಆಲ್ವೇಸ್ ಒಳಗಡೆ ಯೂಸ್ ಮಾಡ್ತೀವಿ. ಟು ಮೇಕ್ ದ ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ ಇಂಟು ಅನ್ ಕನ್ಕರೆಂಟ್ ಸ್ಟೇಟ್ಮೆಂಟ್ ಯು ಯೂಸ್ ದ ಜಾಯಿಂಟ್ ಸ್ಟೇಟ್ಮೆಂಟು. ಅದು ಫೋರ್ಕ್ ಮತ್ತು ಜಾಯಿನ್ ಇಂದ ಇದಾಗುತ್ತೆ. ಫೋರ್ಕ್ ಅನ್ನೋದು ಸ್ಟಾರ್ಟಿಂಗ್ ಕೀವರ್ಡು, ಜಾಯಿನ್ ಏನಾಗುತ್ತೆ ಸೆಕೆಂಡ್ ಕೀವರ್ಡ್ ಆಗುತ್ತೆ. ದ ಫೋರ್ಕ್ ಅಂಡ್ ಜಾಯಿನ್ ಬ್ಲಾಕ್ ಇಸ್ ಅನ್ ಆಲ್ಟರ್ನೇಟಿವ್ ಒನ್ ವೇರ್ ಆಲ್ ದ ಅಸೈನ್ಮೆಂಟ್ಸ್ ಆರ್ ಕ್ಯಾರಿಡ್ ಔಟ್ ಕನ್ಕರೆಂಟ್ಲಿ. ನಿಮ್ಮದು ಒಳಗಡೆ ಏನು ಬರ್ದಿರ್ತೀವಿ ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟು ಕನ್ಕರೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಫೋರ್ಕ್ ಮತ್ತು ಜಾಯಿಂಟ್ ಯೂಸ್ ಮಾಡ್ತೀವಿ. ಒನ್ಸ್ ಕ್ಯಾನ್ ಯೂಸ್ ದ ಫೋರ್ಕ್ ಅಂಡ್ ಜಾಯಿಂಟ್ ಬ್ಲಾಕ್ ವಿತ್ ಇನ್ ಎ ಬಿಗಿನ್ ಅಂಡ್ ಎಂಡ್ ಬ್ಲಾಕ್ ಆರ್ ವೈಸ್ ವರ್ಸಾ. ನಾವು ಬಿಗಿನ್ ಮತ್ತು ಎಂಡ್ ಬ್ಲಾಕ್ ಒಳಗಡೆ ಯೂಸ್ ಮಾಡ್ಬೋದು, ಅಥವಾ ಬೇರೆ ಕಡೆನೂ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಪ್ಯಾರಲ್ ಬ್ಲಾಕ್, ಯು ಕ್ಯಾನ್ ಯೂಸ್ ದಿಸ್ ಅನ್ ಪ್ಯಾರಲ್ ಬ್ಲಾಕ್, ಜಾಯಿಂಟ್ ಬ್ಲಾಕ್ ಸ್ಟೇಟ್ಮೆಂಟ್ ಇನ್ ದ ಬ್ಲಾಕ್ ಆರ್ ಎಕ್ಸಿಕ್ಯೂಟೆಡ್ ಕನ್ಕರೆಂಟ್ಲಿ. ಒಳಗಡೆ ನಾವು ಫೋರ್ಕ್ ಮತ್ತು ಜಾಯಿನ್ ಒಳಗಡೆ ನಾವು ಏನು ಮೆನ್ಷನ್ ಮಾಡಿರ್ತೀವಿ ಆ ಸ್ಟೇಟ್ಮೆಂಟು ಕನ್ಕರೆಂಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ದಿಸ್ ಅ ಪ್ಯಾರಲಲ್ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ದಿಸ್ ಅಬೌಟ್ ಜಾಯಿಂಟ್ ಸ್ಟೇಟ್ಮೆಂಟು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಫೋರ್ಕ್ ಆ್ಯಂಡ್ ಜಾಯಿನು. ದೆರ್ ಆರ್ ಮಲ್ಟಿಪಲ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಇದೆ. ಸ್ಟ್ರೀಮ್ ಅನ್ನೋ ಸೇಮ್ ವ್ಯಾಲ್ಯೂಗೆ 1011 ಡಿಫ್ರೆಂಟಾಗಿ ಅಸೈನ್ ಮಾಡ್ತಾ ಹೋಗ್ತಾ ಇದೀವಿ. ಡಿಫ್ರೆಂಟಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಡಿಪೆಂಡ್ಸ್ ಅಪಾನ್ ದ ಟೈಮ್ ಡಿಲೇ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ವೇವ್ ಫಾರ್ಮ್ ಜನರೇಷನ್. ಥ್ಯಾಂಕ್ ಯು.